ಆ ಅ ಆ ವಿವೃತ ಸಂವೃತ. ಮತ್ತು ಶಾಸ್ತ್ರಕಾರರು ಹೇಳ್ತಾರೆ ವಿವೃತವಾದ ಆಕಾರವನ್ನೇ ಹೇಳಬೇಕು, ಸಂವೃತವಾದ ಆಕಾರ ಅನ್ನೋದು ಲೋಕದಲ್ಲಿ ಬಳಕೆಯಲ್ಲಿ ಇಲ್ಲ ಅಂತ. ಆದರೆ ನಮ್ಮಲ್ಲಿ ಕನ್ನಡದಲ್ಲಿ ಸಂವೃತವಾದ ಆಕಾರ ಇಲ್ಲ, ವಿವೃತಾಕಾರವೇ ಬಳಕೆಯಲ್ಲಿರೋದು. ಸಂಸ್ಕೃತದಲ್ಲಿ ಸಂವೃತವಾದ ಆಕಾರವೇ ಬಳಕೆಯಲ್ಲಿರುವುದು ಹೇಳ್ತಾರೆ ಪತಂಜಲಿ. ಆ ಇಲ್ಲ, ನಾವು ಹೇಳೋದೇ ಇಲ್ಲ, ಆ ಅಂತ ಹೇಳೋದು. ಸಂಸ್ಕೃತ ಸಾಹಿತ್ಯದಲ್ಲಿ ವ್ಯಾಕರಣದಲ್ಲಿ ಹೇಳ್ತಾರೆ ಮಾತ್ರ ಇರೋದು, ಆ ಅನ್ನೋದು ರೂಢಿಯಲ್ಲಿ ಇಲ್ಲ ಅಂತ. ಸಂಸ್ಕೃತದಲ್ಲಿ ಬಳಕೆಯಲ್ಲೇ ಇಲ್ಲ ಅದು ಅಂತ ವ್ಯವಹಾರದಲ್ಲಿ. ಅದು ನಮ್ಮಲ್ಲಿ ಏನಾಗಿದೆ, ಇಲ್ಲ, ಆ ಮಾತ್ರ ಬಾಯಿ ತೆರೆದು ಹೇಳುವುದು ಮಾತ್ರ ಉಳಿದಿದೆ. ಬಾಯಿ ಮುಚ್ಚಿ ಹೇಳುವ ಆಕಾರ ರೂಢಿಯಲ್ಲಿ ಹೊರಟು ಹೋಗಿದೆ. ವ್ಯಾಕರಣದಲ್ಲಿರುವುದು ಬಾಯಿ ಮುಚ್ಚಿ ಹೇಳುವ ಆಕಾರ, ರೂಢಿಯಲ್ಲಿರುವುದು ಬಾಯಿ ತೆರೆದು ಹೇಳುವ ಆಕಾರ. ಮತ್ತು ಎರಡೂ ಆಕಾರ ಹೌದು, ಅದಕ್ಕೆ ವಿಶಿಷ್ಟವಾದ ಸಂದರ್ಭಗಳಲ್ಲಿ ಮಾತ್ರ ಬಳಕೆ. ಮತ್ತು ನಿತ್ಯ ವ್ಯವಹಾರದಲ್ಲಿ ಆ ಅನ್ನೋದು ಬಳಕೆಯಲ್ಲಿ ಇಲ್ಲ ಅಂತ ಪತಂಜಲಿ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಇದು ಸರಿ ಇದೆ ನೋಡಿ. ಮಹಾರಾಷ್ಟ್ರದವರು ಆ ಅನ್ನೋದಿಲ್ಲ, ಅಂತಾರೆ ಅವರು. ಅಥ ಅಂತಾರೆ, ಆಥ. ನಮಗೆ ಅಥ ಹೇಳಬೇಕಾದ್ರೆ ಎಷ್ಟು ಕಷ್ಟ. ಆ ಅಂತ ಹೇಳಿಬಿಟ್ರೆ ಮತ್ತೆ ಹೇಳಲಿಕ್ಕೆ ಆಗೋದು, ಪುನಃ ಬಾಯಿ ಮುಚ್ಚಿಕೋಬೇಕು. ಅಥ ಆಥ ಅಂತ ಹೇಳಲಿಕ್ಕಾದ್ರೆ ಆಥ ಆಯ್ತದು. ಅಥ ಅಂತ ಹೇಳಬೇಕಾದ್ರೆ ಬಾಯಿ ಮುಚ್ಚಿಕೊಂಡೇ ಆ ಹೇಳಬೇಕು. ಅದರಿಂದ ಬಾಯಿ ಮುಚ್ಚಿಕೊಂಡು ಹೇಳುವ ಆಕಾರವೇ ಭಾಷೆಯಲ್ಲಿ ಬಳಕೆಯಲ್ಲಿ ಇರುವುದು ಸಂವೃತ ಆಕಾರ ಅಂತ. ಸಂವೃತ ಅಂದರೆ ಮುಚ್ಚಿಕೊಂಡದ್ದು, ಮುಚ್ಚಿಕೊಂಡ ಆಕಾರ, ತೆರೆದುಕೊಂಡ ಆಕಾರ ಅಂತ. ಹೀಗೆ ಎರಡು ಬಗೆಯ ಉಚ್ಚಾರಗಳು. ಆಮೇಲೆ ನಿನ್ನೆ ನಾನು ಹೇಳಿದೆ ಕಾಖಾ ಗಾಘಗಳು. ನಾವೀಗ ಎರಡು ಬಗೆಯ ಕಾಖಾ ಗಾಘಗಳು ಯಾಕೆ ಬೇಕಾಗತ್ತೆ ಅಂದರೆ, ಈಗ ನೋಡಿ ನಾವು ಕನ್ನಡದಲ್ಲಿಯೂ ಎರಡು ಬಗೆಯ ಕಾ ಉಂಟು, ಅಕ್ಷರಮಾಲಿಕೆಯಲ್ಲಿ ಇಲ್ಲ. ನಾವು ಹೇಳ್ತೇವೆ ಅಕ್ಕ ಅಂತ ಶಬ್ದ ಇದೆ. ಅಕ್ಕ ಅಕ್ಕ ಅಂತ ಅನ್ನುವ ಶಬ್ದದಲ್ಲಿ ಕಾ ಎರಡು ಉಂಟ. ನಾವು ಬರಿತೇವೆ, ಕಾ ಬರೆದು ಅಡಿರೊಂದು ಕಾ ಒತ್ತು ಕೊಡ್ತೇವೆ. ಅದರಲ್ಲಿ ಕೊನೆಯ ಕಾಕಾರ ಕಂಠದಿಂದ ಹೇಳಿದ್ದು, ಮೊದಲನೇ ಕಕಾರ ಮೂಗಿನಿಂದ ಹೇಳೋದು. ಅಕ್ಕ, ಮೂಗನ್ನು ಮುಚ್ಚಿದ್ರೆ ಅಕ್ಕ ಹೇಳಲಿಕ್ಕಾಗೋದು. ಮೊದಲನೇ ಕಾ ಅನ್ನೋದು ಅನುನಾಸಿಕ ಕಾ, ಅದು ಕಾ ಅಲ್ಲ ಕಾ. ಎರಡನೇ ಕಕಾರ ಕಾ, ಕಂಠದಿಂದ ಹೇಳಿದ್ದು. ಹಾಗೆ ಅಗ್ಗ, ಅಗ್ನಿ ಎಲ್ಲ ಕಡೆ ಹಾಗೆ. ಈ ಒತ್ತಕ್ಷರಗಳು ಕಾಖಾ ಗಾಘಗಳು ಒತ್ತಕ್ಷರಗಳು ಬಂದಾಗ ಅದರ ಮೊದಲನೇ ಕಾಖಾ ಗಾಘ ಅದು ಮೂಗಿನಿಂದ ಹೇಳುವಂಥದ್ದು, ಕಂಠದಿಂದ ಅಲ್ಲ. ಹಾಗಾಗಿ ಕಾಖಾ ಗಾಘ, ಕಾ ಖಾ ಗಾ ಘ, ಇದು 4 ಅಕ್ಷರ. ಹಾಗೆಯೇ ಯಾರಾಲವಗಳು ಒತ್ತಕ್ಷರಗಳು ಬಂದಾಗ ಮೊದಲನೇದು ಅನ್ನಾಸಿಕ. ಅಯ್ಯ ಅಯ್ಯ ಅಂದುವಾಗ ಮೊದಲನೇ ಯಾ ಅನ್ನೋದು ಅನ್ನಾಸಿಕ, ಎರಡನೇದ್ದು ನಾವು ಕಂಠದಿಂದ ಹೇಳೋದು, ಕುತ್ತಿಗೆಯ ನಾಲಿಗೆಯ ಬುಡದಿಂದ ಹೇಳುವಂಥದ್ದು. ಹೀಗೆ ಎಲ್ಲ ಪುಲ್ಲಿಂಗ ಪುಲ್ಲಿಂಗ ಅದರಲ್ಲಿ ಲಾ ಎರಡಿದೆ. ಮೊದಲನೇ ಲಾ ಮೂಗಿನಿಂದ ಹೇಳೋದು, ಎರಡನೇ ಲಾ ದಂತದಿಂದ ಹೇಳುವಂಥ. ಹೀಗೆ ಎರಲವಗಳು ಕಾಖಾ ಗಾಘಗಳು ಇವು ಮೂಗಿನಿಂದ ಹೇಳುವಂಥವು ಮತ್ತು ಕಂಠ ತಾಲುವಿನಿಂದ ಹೇಳತಕ್ಕವುಗಳು ಅಂತ ವ್ಯತ್ಯಾಸ ನಾವು ಉಚ್ಚಾರದಲ್ಲಿ ಮಾಡ್ತೇವೆ. ನಮಗೆ ಗೊತ್ತೇ ಇಲ್ಲದೆ ಆಗ್ತಾ ಇದೆ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಯ್ತು, ಓಹೋ ಒಂದು ಮೂಗಿನಿಂದ ಹೇಳ್ತಾ ಇದ್ದೇವೆ, ಒಂದು ಕಂಠದಿಂದ ಹೇಳ್ತಾ ಇದ್ದೇವೆ. ಅಗ್ನಿ ಅನ್ನುವಲ್ಲಿ ಒಂದು ಗಾವನ್ನು ನಾವು ಕಂಠದಿಂದ ಹೇಳ್ತೇವೆ ಅಗ್, ಆದರೆ ಅದರ ಮೊದಲು ಆ ಮೂಗಿನಿಂದ ಹೋಗಿ ಕಂಠಕ್ಕೆ ಬರಬೇಕು. ಮೂಗಿನಿಂದಲೇ ಗಕಾರ ಉಚ್ಚಾರ ಆಗದೆ ನೇರ ಕಂಠದಲ್ಲಿ ಗಾ ಬರುವುದಿಲ್ಲ ಒತ್ತಕ್ಷರ ಇದ್ದಲ್ಲಿ. ಅದಕ್ಕೋಸ್ಕರ ಅದು ಅನುನಾಸಿಕ ಗಕಾರ ಮತ್ತು ಕಂಠ್ಯ ಗಕಾರ ಅಂತ ಎರಡು ಗಕಾರಗಳು, ಬೇರೆ ಬೇರೆ ಸ್ಥಾನಗಳು. ಹೀಗೆ ವರ್ಣಗಳ ಉಚ್ಚಾರದ ಸ್ಥಾನದಿಂದ ಬೇರೆ ಬೇರೆ ರೀತಿಯ ಆಕ್ಸೆಂಟ್ಗಳು ಬರುವುದು ಅದಕ್ಕೆ, ಅಥವಾ ಬೇರೆ ಬೇರೆ ರೀತಿಯ ನಾದಗಳು ಹೊರಡೋದು ಉಂಟಲ್ಲ, ಇದೇ ವರ್ಣಗಳನ್ನು ನಾವು ಮೊದಲು ತಿಳ್ಕೊಳ್ಬೇಕಾದ್ದು. ಇದನ್ನೇ ಫೊನೆಟಿಕ್ಸ್ ಅನ್ನೋ. ಈ ವರ್ಣಗಳ ವೈವಿಧ್ಯವನ್ನು ತಿಳುಕೊಂಡ ಮೇಲೆ ಇಷ್ಟು ಉಚ್ಚಾರದಲ್ಲಿ ವೈವಿಧ್ಯ ಕೊಟ್ಟ ಭಗವಂತ ನಿಜವಾದ ವರ್ಣ. ಯಾಕೆಂದರೆ ಆ ವರ್ಣಗಳಿಂದ ವರ್ಣ್ಯನಾದವನು ಅವನೇ. ವರ್ಣಗಳಿಂದ ನಾವು ಯಾರನ್ನು ವರ್ಣಿಸೋದು? ಎಲ್ಲ ವರ್ಣಗಳಿಂದ ವಾಚ್ಯನಾದವನು ಅವನೇ. ಮತ್ತು ಆ ವರ್ಣಗಳ ಮೂಲಕ ವರ್ಣ್ಯನೂ ಅವನು, ವರಣೀಯನೂ ಅವನು, ವರ್ಣ ಪೂರ್ಣಾನಂದನೂ ಅವನು ಅಂತ ಭಗವಂತ ವರ್ಣಗಳಲ್ಲಿ ವರ್ಣ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಉಪಾಸನೆ ಮಾಡು. ಇದು ಫೊನೆಟಿಕ್ಸನ್ನು ಉಪಾಸನೆಗೆ ಬಳಸುವ ವಿಧಾನ. ಇಲ್ಲಿ ಹೇಳೋದು ಫೊನೆಟಿಕ್ಸ್ ಹೇಳೋದಿಲ್ಲ ಅವರು. ಫೊನೆಟಿಕ್ಸನ್ನು ಉಪಾಸನೆಯಲ್ಲಿ ಹೇಗೆ ಬಳಸಬೇಕು? ಇದು ಪ್ರಪಂಚದ ಯಾವ ಭಾಷೆಯೂ ಫೊನೆಟಿಕ್ಸನ್ನು ಉಪಾಸನೆ ಮಾಡಲಿಕ್ಕೆ ಹೇಳೋದಿಲ್ಲ. ಸರಿಯಾಗಿ ಮಾತಾಡಲಿಕ್ಕೆ ಫೊನೆಟಿಕ್ಸ್ ಕಲಿ ಅನ್ನುತ್ತೆ. ಫೊನೆಟಿಕ್ಸನ್ನು ಅಧ್ಯಾತ್ಮದಲ್ಲಿ ಉಪಾಸನೆಗೆ ಬಳಸುವುದು ಹೇಗೆ ಎನ್ನುವುದನ್ನು ತೈತ್ತಿರೀಯ ಉಪನಿಷತ್ತು ಹೇಳುತ್ತೆ. ಆಮೇಲೆ ವರ್ಣಗಳಾದವು, ವರ್ಣಗಳು ಆ ಅಕ್ಷರಗಳು, ಅಕ್ಷರಗಳಿಂದ ಶಬ್ದಗಳು ಆದವು. ಅಲ್ಲಿಗೆ ನಮಗೆ ಕಮ್ಯುನಿಕೇಷನ್ ಆಗುವುದಿಲ್ಲ. ಅದಕ್ಕೆ ಮತ್ತೆ ಸ್ವರಗಳು ಸೇರಬೇಕು. ವರ್ಣಗಳಿಗೆ ಸ್ವರಗಳು ಸೇರಬೇಕು. ಅವೊಂದು ಜೊತೆ ವರ್ಣ ಸ್ವರಗಳಿಗೆ ಸೇರಿದಾಗ ನಮಗೆ ಅರ್ಥವನ್ನು ಕೊಡುತ್ತೆ. ಸ್ವರ ಅಂತಂದರೆ ನಾನು ನಿನ್ನೆ ಹೇಳಿದ್ದಲ್ಲ, ನಿನ್ನೆ ಒಂದು ಹೇಳಿದೆ, ಅಕಾರ ಅ ಈ ಸ್ವರಾಕ್ಷರಗಳು ಅದು ವರ್ಣದಲ್ಲಿ ಸೇರಿತಲ್ಲ. ಸ್ವರಗಳು ವರ್ಣಗಳೇ. ಅದಕ್ಕಿಂತ ಬೇರೆಯಾದ ಸ್ವರಗಳು ಅಂತಂದರೆ ಇಂಟೋನೇಷನ್.
ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ. ಮಾತಿಗೆ ಕೊಡತಕ್ಕ ಏರು ಇಳಿತಗಳು. ಸ್ಟ್ರೆಸ್ ಮಾಡಬೇಕು ಅಂತೇವೆ, ಮಾತಿಗೆ ಸ್ಟ್ರೆಸ್ ಕೊಡೋದು ಅಂತೇವೆ. ಆ ಇಂಟೋನೇಷನ್ ಮಾತಿಗೆ ಕೊಡತಕ್ಕ ಏರಿಳಿತಗಳುಂಟಲ್ಲ, ಧ್ವನಿಯ ಏರಿಳಿತಗಳು, ಅದನ್ನು ಸ್ವರ ಅಂತ. ಅದಕ್ಕೆ ವೇದದಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಅಂತ. ಈ ರೀತಿಯ ಧ್ವನಿಯ ಏರಿಳಿತಗಳಿಂದ ಶಬ್ದದ ಅರ್ಥ ಬೇರೆ ಆಗುತ್ತೆ. ಅಕ್ಷರದ ಅರ್ಥ, ಅಕ್ಷರಕ್ಕೆ ಹೊಸ ಅರ್ಥ ಬರುವುದು, ಆ ಅಕ್ಷರದಲ್ಲಿ ನಮ್ಮ ಭಾವನೆಯನ್ನು ನಾವು ತುಂಬಿಸುವುದು ಧ್ವನಿಯ ಏರಿಳಿತದಿಂದ. ಶಬ್ದ ಒಂದೇ, ಆದರೆ ಧ್ವನಿಯ ಏರಿಳಿತದಿಂದ ಬೇರೆ ಬೇರೆ ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗನ್ನು ಆ ಶಬ್ದದಲ್ಲಿ ತುಂಬಬಹುದು. ನಾನು ಇದನ್ನು ಹಿಂದೆ ಕೂಡ ಹೇಳಿದ್ದೆ, ಆದರೆ ಅದು ನಾವು ಪ್ರತಿ ಬಾರಿಯೂ ಪುನಃ ಪುನಃ ಅನುಸಂಧಾನ ಮಾಡಬೇಕಾದ್ದು. ನಮ್ಮ ಲೋಕದಲ್ಲಿಯೂ ಇದೇ ಥರ ಭಾಷೆಗೆ ನಾವು ಕೊಡತಕ್ಕಂಥ ಧ್ವನಿಯ ಏರಿಳಿತದಿಂದ ಅರ್ಥ ಬೇರೆ ಬೇರೆ ಆಗತ್ತೆ ಅಂತನ್ನುವಂಥದ್ದು. ಅನೇಕ ದೃಷ್ಟಾಂತಗಳನ್ನು ನಾನು ಹಿಂದೆಯೂ ಇಲ್ಲಿ ಕೊಟ್ಟದ್ದುಂಟು. ಈಗ ಬಹಳ, ಬಹಳ, ತುಂಬ, ತುಂಬ ಇವೆಲ್ಲ ಧ್ವನಿಗಳ ಏರಿಳಿತಗಳು. ಒಂದು ಧ್ವನಿಯನ್ನು ಎಳೆದೆವು, ಶಬ್ದ ಒಂದೇ. ತುಂಬ ಅನ್ನುವುದೇ ನಾವು ಬರೀ ತುಂಬ ಅಲ್ಲ, ಇನ್ನೂ ಹೆಚ್ಚು ಶಬ್ದ ಇಲ್ಲ, ಅದಕ್ಕೇನು ಮಾಡೋದು, ಅದನ್ನು ಸ್ವಲ್ಪ ಎಳೆದು ಹೇಳೋಣ. ತುಂಬ ಚೆನ್ನಾಗಿತ್ತು, ಬಹಳ ಸಂಭ್ರಮವಾಯಿತು. ಶಬ್ದ ಡಿಕ್ಷನರಿಯಲ್ಲಿ ಬಹಳ ಅಂತ ಒಂದು ಶಬ್ದ ಇಲ್ಲ, ಬಹಳವೇ. ನಾವು ಬೇಕು ಅಂದರೆ ಅದು ಬಹಳ ಅಂದರೆ ಭಾರೀ ಹೆಚ್ಚು, ಬಹಳ ಅನ್ನುವುದಕ್ಕಿಂತಲೂ ಹೆಚ್ಚು. ಅದಕ್ಕೆ ಇನ್ನೊಂದು ಶಬ್ದ ಇಲ್ಲ. ಕಡೆಗೆ ಸಂಸ್ಥೆಯಲ್ಲಿ ಎರಡು ಬಹಳ ಬಹಳ ಹೇಳ್ತಾರೆ, ಬಹಳ ಬಹಳ ಅಥವಾ ಬಹಳ ಅಂದರೆ ಬಹಳ ಅಂತ ಹೇಳಿದರೂ ಸಾಲದು, ಅಷ್ಟು ಸಂಭ್ರಮವಾಗಿತ್ತು. ನಮಗೆ ಶಬ್ದ ಸಿಗೋದಿಲ್ಲ ಅಂತ ಅರ್ಥ ದೀರ್ಘಕ್ಕೆ. ಅದಕ್ಕಿಂತ ಹೆಚ್ಚು ಪರ್ಫೆಕ್ಟಾಗಿ ನಮ್ಮ ಆ ಅನಿಸಿಕೆಯನ್ನು ಕೊಡುವುದಕ್ಕೆ ಶಬ್ದ ಸಿಗೋದಿಲ್ಲ. ಆಗ ಆ ಶಬ್ದವನ್ನು ಎಳೆಯುತ್ತೇವೆ. ಹಾಗೆ ತುಂಬ, ತುಂಬ ಅಂದರೆ ತುಂಬ ಅನ್ನೋದಕ್ಕಿಂತಲೂ ಹೆಚ್ಚು ಅಷ್ಟೇ, ಇನ್ನೊಂದು ಶಬ್ದ ಇಲ್ಲ ನಮಗೆ, ಅದನ್ನೇ ಎಳೆಯೋದು. ಇದೇನಿದೆ, ಇದು ಸ್ವರ. ಸ್ವರಗಳಿಂದ ಶಬ್ದಕ್ಕೆ ಅರ್ಥವನ್ನು ತುಂಬುವುದು. ಉದಾತ್ತ ಅನುದಾತ್ತ ಸ್ವರಿತ, ಈ ಎಳೆಯೋದುಂಟಲ್ವ, ಇದು ಸ್ವರಿತ ಅಂತ ವೇದದಲ್ಲಿ ಬರುವಂಥದ್ದು. ಈ ಎಳೆದು ಹೇಳ್ತಕ್ಕಂಥದ್ದನ್ನು ಸ್ವರಿತ ಅಂತ, ಸ್ವರಿತ ಅಥವಾ ರಂಗಸ್ವರ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥಗಳಲ್ಲಿ ಬರುತ್ತೆ. ಅದಕ್ಕೆ ಆ ಸ್ವರವನ್ನು ಎಳೆಯುವುದು, ನಾನು ಈಗ ಹೇಳಿದ್ದೆಲ್ಲ ಹೆಚ್ಚು ಅನ್ನುವ ಅರ್ಥದಲ್ಲಿ, ಹೆಚ್ಚು ಅನ್ನುವ ಅರ್ಥದಲ್ಲೇ ಅಲ್ಲ. ಕೆಲವೊಮ್ಮೆ ಸ್ವರದ ಎಳೆತ ಅನ್ನೋದು ಸಂಶಯವನ್ನು ವ್ಯಕ್ತಪಡಿಸ್ತದೆ. ಏನೋಪ್ಪ ಅಂತಂದರೆ ಏನೋ ಅನ್ನೋದನ್ನು ಏನೋ ಎಂತೋ ಅಂತ ಸ್ವಲ್ಪ ಎಳೆದ್ರೆ ವಿ ಹ್ಯಾವ್ ಡೌಟ್ ಅಬೌಟ್ ಇಟ್. ಅದನ್ನು ನಾವು ಪೂರ್ತಿ ನಮಗೆ ನಿಶ್ಚಯ ಇಲ್ಲ, ಸಂಶಯ ಇದ್ದಾಗ ಶಬ್ದವನ್ನು ಎಳೆಯುತ್ತೇವೆ. ಆ ಎಳೆತಕ್ಕೆ ಡೌಟ್ ಅನ್ನೋದು ಅರ್ಥ ಇದೆ. ಜಿಜ್ಞಾಸೆ, ಕೇಳಬೇಕು ಅನ್ನುವ ಕುತೂಹಲ ಇದ್ದಾಗ ಶಬ್ದವನ್ನು ಎಳೆಯುತ್ತೇವೆ. ಸಂಶಯ ಇದ್ದಾಗ ಶಬ್ದವನ್ನು ಎಳೆಯುತ್ತೇವೆ. ಅಥವಾ ಆಶ್ಚರ್ಯ ಆದಾಗ, ಅದನ್ನು ವಿಸ್ಮಯದಿಂದ ಶಬ್ದವನ್ನು ಎಳೆಯುತ್ತೇವೆ. ಹೀಗೆ ಈ ಸ್ವರಿತಕ್ಕೆ ನಾನಾ ವಿಧವಾದ ಅರ್ಥಗಳಿವೆ. ಹಾಗೆ ಉದಾತ್ತ ಅನುದಾತ್ತ, ಉದಾತ್ತ ಅನುದಾತ್ತ ನೋಡಿ. ಇದರಲ್ಲಿ ಇನ್ನೊಂದು ತಮಾಷೆ ಏನು ಅಂದರೆ, ಉದಾತ್ತ ಒಮ್ಮೊಮ್ಮೆ ದಾರ್ಢ್ಯವನ್ನು ಹೇಳುವುದಿಲ್ಲ. ಉದಾತ್ತ ಸ್ವರ ಅನ್ನೋದು ಪ್ರಶ್ನೆಯನ್ನು ಹೇಳಿಬಿಡ್ತದೆ, ಅನುದಾತ್ತ ಸ್ವರ ಅನ್ನೋದು ಉತ್ತರವನ್ನು ಹೇಳಿಬಿಡ್ತದೆ. ಒಂದೇ ಶಬ್ದ ಅದು ಉದಾತ್ತವಾದಾಗ ಈ ಆಕ್ಸೆಂಟ್ ಯಾಕೆ ಅಂದರೆ ಇದು ಪಂಕ್ಚುವೇಷನ್ನ ಕೆಲಸವನ್ನು ಮಾಡುತ್ತೆ. ಬರವಣಿಗೆಯಲ್ಲಿ ಪಂಕ್ಚುವೇಷನ್ ಇದೆ, ಮಾತಾಡುವಾಗ ಪಂಕ್ಚುವೇಷನ್ ಉಂಟು. ಪಂಕ್ಚುವೇಷನ್ನ ಸ್ವರವನ್ನು ಯಾವುದು ಮಾಡುತ್ತೆ? ಆಕ್ಸೆಂಟ್ಸ್ ಮಾಡ್ತಾರೆ. ಆ ಆಕ್ಸೆಂಟ್ಸ್ನ ಕೆಲಸವನ್ನು ಬರವಣಿಗೆಯಲ್ಲಿ ಪಂಕ್ಚುವೇಷನ್ ಮಾಡ್ತದೆ. ಈ ಒಂದು ಶಬ್ದವನ್ನು ನಾವು ಉದಾತ್ತ ಸ್ವರದಲ್ಲಿ ಹೇಳಿದರೆ ಅದು ಕನ್ಫರ್ಮ್ ಆಗದೆ ಡೌಟ್ ಆಗಿ ನಿಲ್ಬೋದು, ಕ್ವೆಶ್ಚನ್ ಆಗಿ. ನಿಮ್ಮ ಕೆಲಸ ಆಯಿತು, ಇಲ್ಲಿ ಆಯಿತು ಉಂಟಲ್ಲ, ಅದಕ್ಕೆ ಉದಾತ್ತ ಸ್ವರ ಕೊಟ್ಟಿದ್ದೇನೆ ನಾನು. ಈ ಉದಾತ್ತ ಅನುದಾತ್ತ ಅಂದರೆ ನೀವು ಕೇಳಿ ಕೇಳಿ ಗೊತ್ತಾಗಬೇಕು, ಅದು ಎಲ್ಲಿ ಉಂಟು ಉದಾತ್ತ ಅಂತ. ನಿಮ್ಮ ಕೆಲಸ ಆಯಿತು, ಆಯಿತು ಮೇಲಕ್ಕೆ ಸ್ವರ ಕೊಟ್ಟಿದ್ದೇನೆ ಅಂದರೆ ಆಯಿತು ಎಲ್ಲೋ ಗೊತ್ತಿಲ್ಲ, ಕ್ವೆಶ್ಚನ್. ನನ್ನ ಕೆಲಸ ಆಯಿತು, ನನ್ನ ಕೆಲಸ ಆಯಿತು, ಆಯಿತು ಅಂತ ಅನುದಾತ್ತ ಸ್ವರ ಕೊಟ್ಟಿದ್ದೇನೆ ಅಂದರೆ ಅದು ನಿರ್ಧಾರ ಆಯಿತು. ಶಬ್ದ ಒಂದೇ. ಹಾಗಾದರೆ ಒಂದೇ ಶಬ್ದವನ್ನು ನೀವು ಉದಾತ್ತ ಸ್ವರದಲ್ಲಿ ಹೇಳಿದರೆ ಅದು ಕ್ವೆಶ್ಚನ್ ಆಗ್ತದೆ, ಅನುದಾತ್ತ ಸ್ವರದಲ್ಲಿ ಹೇಳಿದರೆ ಆನ್ಸರ್ ಆಗ್ತದೆ. ಇದೇ ಸ್ವರ. ಸ್ವರದಿಂದ
ಭಾಷೆಗೆ ಹೊಸ ಅರ್ಥವನ್ನು ತುಂಬುವುದು. ಇದನ್ನು ಬರವಣಿಗೆಯಲ್ಲಿ ಈ ಸ್ವರ ಕೊಡ್ಲಿಕ್ಕೆ ಬರೋದಿಲ್ಲ, ಅಕ್ಷರ ಮಾತ್ರ ಬರ್ಬೋದು. ಸ್ವರವನ್ನು ಕೊಡ್ಲಿಕ್ಕೆ ಅದಕ್ಕೇನು ಮಾಡ್ತೇವೆ, ಆಯಿತು ಅಂತ ಬರೋದು ಪ್ರಶ್ನೆ ಚಿಹ್ನೆ ಹಾಕ್ತೇವೆ, ಆಯಿತು ಅಂತ ಬರೋದು ಫುಲ್ ಸ್ಟಾಪ್ ಹಾಕ್ತೇವೆ. ಯಾವುದು ಪ್ರಶ್ನೆ ಯಾವುದು ಉತ್ತರ ಅಂತ ಗೊತ್ತಾಯ್ತು. ಮಾತಾಡುವಾಗ ನಾವು ಪ್ರಶ್ನೆ ಚಿಹ್ನೆ ಫುಲ್ ಸ್ಟಾಪ್ ಅಂತ ಹೇಳೋದಿಲ್ಲ. ನಿಮ್ಮ ಕೆಲಸ ಆಯಿತು ಪ್ರಶ್ನೆ ಚಿಹ್ನೆ, ನಿಮ್ಮ ಕೆಲಸ ನನ್ನ ಕೆಲಸ ಆಯಿತು ಫುಲ್ ಸ್ಟಾಪ್ ಅಂತ ಮಾತಾಡ್ತಾರೆ ಯಾರಾದರೂ. ಅಂದರೆ ಆ ಫುಲ್ ಸ್ಟಾಪ್ ಅಥವಾ ಕ್ವೆಶ್ಚನ್ ಮಾರ್ಕ್ ಅನ್ನೋದನ್ನು ನಾವು ಧ್ವನಿಯ ಮೂಲಕ ತುಂಬುತ್ತೇವೆ. ಧ್ವನಿ ಅನ್ನೋದು ಪಂಕ್ಚುವೇಷನ್ನ ಕೆಲಸ ಮಾಡುತ್ತೆ, ಪಂಕ್ಚುವೇಷನ್ ಅನ್ನೋದು ಧ್ವನಿಯ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಭಾಷೆಗೆ ಅರ್ಥ ಬರುವುದೇ ಸ್ವರದಿಂದ. ಅಂದರೆ ವರ್ಣಗಳಿಗೆ ಸ್ವರವನ್ನು ತುಂಬು ಅಂದರೆ ಅದು ಭಾಷೆಯಾಯಿತು. ಭಾವನೆಗಳನ್ನು ಸ್ವರಗಳ ಮೂಲಕ ತುಂಬುತ್ತೆ. ಅದು ನಾನು ಈ ದೃಷ್ಟಾಂತಗಳೆಲ್ಲ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಇಲ್ಲಿ ಇಂಥ ಪ್ರಸಂಗಗಳು ಬಂದಾಗ ಒಂದು ಸ್ವರಗಳೆಲ್ಲ ಕಾಕಸ್ವರ ಅಂತಿದೆ, ಅದು ಈ ಸ್ವರಿತದಲ್ಲೇ ಸೇರುತ್ತೆ. ಅದನ್ನು ನಾವು ತುಂಬ ಉದಾತ್ತವಾಗಿ ಹೇಳಿದರೆ, ಒಂದು ವಾಕ್ಯವನ್ನು ಉದಾತ್ತವಾಗಿ ಹೇಳಿದರೆ, ಪ್ರಶ್ನೆ ಚಿಹ್ನೆ ಒಂದೇ ಅಲ್ಲ, ಉದಾತ್ತವಾಗಿ ಅಥವಾ ಅನುದಾತ್ತವಾಗಿ ಹೇಳಿದರೆ ಅದು ನಿರ್ಧಾರವೂ ಆಗಬಹುದು ಕೆಲವೊಂದು ಸಂದರ್ಭದಲ್ಲಿ. ಅದೆಲ್ಲ ಯೂಸೇಜಿನಿಂದ ನಮಗೆ ಗೊತ್ತಾಗತ್ತೆ. ಅದಕ್ಕೆಲ್ಲ ಇನ್ನು ವ್ಯಾಕರಣ ಸೂತ್ರ ಹೇಳಬೇಕಾಗಿಲ್ಲ. ಇವಾಗ ಅವರು ದೊಡ್ಡ ಪಂಡಿತರು, ಅವರು ದೊಡ್ಡ ವಿದ್ವಾಂಸರಪ್ಪ, ಇದರಲ್ಲಿ ಉದಾತ್ತ ಅನುದಾತ್ತಗಳು ಮಾತ್ರ ಇದೆ, ಇದು ಕನ್ಫರ್ಮ್ ದೊಡ್ಡ ವಿದ್ವಾಂಸ. ಈ ಉದಾತ್ತ ಅನುದಾತ್ತವನ್ನು ಮೇಲೆ ಕೊಂಡೋಗಿ ಕೆಳಕ್ಕೆ ಇಳಿಸುವುದುಂಟು, ಅದು ಸ್ವರಿತ. ಮೇಲೆ ಹೋಗಿ ಕೆಳಕ್ಕೆ ಬರೋದು, ಮೇಲೆ ಕೆಳಗೆ. ಉದಾತ್ತ ಅನುದಾತ್ತಗಳನ್ನು ಸ್ವರಿತ ಅಂದರೆ ಉದಾತ್ತಕ್ಕೆ ಹೋಗಿ ಕೆಳಕ್ಕೆ ತಂದು ನಿಲ್ಲಿಸೋದು, ಮೇಲೆ ಹೋಗಿ ಕೆಳಕ್ಕೆ ತಂದು ನಿಲ್ಲಿಸೋದು. ಅದು ಆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಿಲಿಟ್ಲ್ ಮಾಡ್ತದೆ. ನೀವು ದೊಡ್ಡ ಪಂಡಿತರಪ್ಪ ಅಂದರೆ ಅಲ್ಲ ಅಂತ ಅರ್ಥ. ಇವದನ ಅವರು ದೊಡ್ಡ ವಿದ್ವಾಂಸರು, ಇದೆಲ್ಲ ಒಂಥರದ ಉದಾತ್ತವಾಗಿದೆ ಧ್ವನಿ. ನೀವು ದೊಡ್ಡ ಪಂಡಿತರು ಏನು ಹೇಳೋದು ಅಲ್ಲಿ, ನೀವು ದೊಡ್ಡ ಪಂಡಿತರು, ಅದನ್ನು ಉದಾತ್ತದಿಂದ ಅನುದಾತ್ತಕ್ಕೆ ತಂದು ಆ ಧ್ವನಿಯನ್ನು ನಾವು ಹೊರಕ್ಕೆ ಹಾಕ್ಬಿಡ್ತೇವೆ ಬಾಯಿಂದ. ಆವಾಗ ನೀವು ಪಂಡಿತರಲ್ರಿ, ನೀವು ಸುಮ್ಮನೆ ಪಂಡಿತರನ್ನು ತಿಳ್ಕೊಂಡಿದ್ದೀರಿ, ನಾನು ಅದನ್ನು ಒಪ್ಪಲ್ಲ ಅಂತ ಅರ್ಥ. ಒಂದೇ ಶಬ್ದ ಬೇರೆ ಬೇರೆ ಧ್ವನಿಗಳಿಂದ, ಧ್ವನಿಯ ವ್ಯತ್ಯಾಸದಿಂದ ನಾವು ಅದಕ್ಕೆ ಅರ್ಥ ತುಂಬುತ್ತೇವೆ. ಅದೇ ಫೊನೆಟಿಕ್ಸ್ನ ಎರಡನೇ ಸ್ಟೆಪ್ಪು, ವರ್ಣ ಸ್ವರ. ನೀನು ಸ್ವರಗಳಿಂದ ವರ್ಣಕ್ಕೆ ಅರ್ಥ ತುಂಬು. ಅದಕ್ಕೆ ಸ್ವರ ಶಬ್ದ ಅನ್ನೋದು, ಈ ಸ್ವರದಲ್ಲೂ ಭಗವಂತ ಇದ್ದಾನೆ, ಅವನು ಸ್ವರಶಬ್ದ ವಾಚ್ಯರಾಗಿ ಸ್ವರದಲ್ಲಿದ್ದಾನೆ ಅಂತ ಉಪಾಸನೆ ಮಾಡು. ಇದು ಎರಡನೇ ಸ್ವರ. ಯಾಕೆ ಭಗವಂತ ಸ್ವರ ಸ್ವತಂತ್ರ ರಮತೆ, ಅವನು ಇನ್ನೊಬ್ಬರ ಅಧೀನನಾಗಿ ತಾನು ಆನಂದವನ್ನು ಅನುಭವಿಸೋದಿಲ್ಲ. ಸ್ವರಮಣ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸಿ, ಅವನು ಸ್ವಾನಂದ, ಅವನ ಆನಂದಕ್ಕೆ ಇನ್ನೊಂದರ ನೆರವು ಬೇಡ, ತಾನು ಆನಂದ ಸ್ವರೂಪ. ಆದ್ದರಿಂದ ಭಗವಂತ ಸ್ವರ ಸ್ವಯಮೇವ ರಮತೆ, ತಾನು ತನ್ನಷ್ಟಕ್ಕೆ ತಾನೇ ತಾನಾಗಿ ವಿಹರಿಸುವವನು, ಇನ್ನೊಬ್ಬರ ನೆರವು ಬೇಡ. ಈ ಸ್ವರವೂ ಹಾಗೆ. ವರ್ಣ ತಾನೇ ತಾನಾಗಿ ಅರ್ಥವನ್ನು ಹೇಳುವುದಿಲ್ಲ, ನಮ್ಗೆ ಗೊತ್ತಾಯ್ತು. ಈಗ ವರ್ಣ ಅರ್ಥ ಹೇಳಬೇಕಾದ್ರೆ ಸ್ವರ ತಾನೇ ತಾನಾಗಿ ಅದಕ್ಕೆ ಅರ್ಥ ತುಂಬಬೇಕು. ಸ್ವರ ತಾನಾಗಿ ಅರ್ಥ ತುಂಬುತ್ತೆ, ವರ್ಣ ಸ್ವರದಿಂದ ಅರ್ಥವನ್ನು ಪಡೆಯುತ್ತೆ. ಅದರಿಂದ ಸ್ವರವು ತಾನೇ ತಾನಾಗಿ ಅರ್ಥವನ್ನು ಹೇಳುವಂಥದ್ದು, ಅದರಿಂದ ಅದು ಸ್ವರ. ಆ ಸ್ವರದಲ್ಲಿರ್ತಕ್ಕ ಭಗವಂತನು ಸ್ವರಮಣ, ಅದರಿಂದ ಅವನು ಸ್ವರ. ಅವನು ಸ್ವರಗಳ ಮೂಲಕ ಹೊಸ ಅರ್ಥವನ್ನು ಕೊಟ್ಟು ಆ ಸ್ವರಕ್ಕೆ ನಮ್ಮಲ್ಲಿ ಆ ಸ್ವರವನ್ನು ನುಡಿಸುವಂಥ ಶಕ್ತಿಯನ್ನು ಕೊಟ್ಟು ತಾನು ಸ್ವರಶಬ್ದ ವಾಚ್ಯನಾಗಿ ಸ್ವರದಲ್ಲಿ ಇದ್ದಾನೆ ಅಂತ ಉಪಾಸನೆ ಮಾಡು. ಇದು ಭಗವಂತನ ಫೊನೆಟಿಕ್ಸ್ನಲ್ಲಿ ಭಗವಂತನ ಬಗೆಗೆ ನಾವು ಉಪಾಸನೆ ಮಾಡತಕ್ಕಂಥ ಎರಡನೇ ಮುಖ, ವರ್ಣಸ್ವರ. ಅಲ್ಲಿ ಬಂದು ಇಲ್ಲಿಗೆ ವಿಷಯ ಮುಗಿಯಲಿಲ್ಲ. ಈಗ ಸ್ವರ ಮತ್ತು ವರ್ಣ ಇಷ್ಟರಿಂದ ಅರ್ಥವನ್ನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೇನು ಬೇಕು ಅಂದರೆ ಮಾತ್ರಾ ಬಲಂ ಅಂದರು. ಮಾತ್ರಾ ಬಲಂ, ಮುಂದಿನ ಅದರಲ್ಲಿ ಎಷ್ಟು ಮಾತ್ರೆಗಳನ್ನು ನಾವು ಬಳಸಬೇಕು ಅನ್ನೋದು ಗೊತ್ತಾಗಬೇಕು ನಮಗೆ. ಅಂದರೆ ಹ್ರಸ್ವ ಆದರೆ ಒಂದು ಮಾತ್ರೆ, ಒಂದು ಹ್ರಸ್ವಾಕ್ಷರವನ್ನು ಉಚ್ಚರಿಸುವ ಕಾಲಕ್ಕೆ ಮಾತ್ರ ಅಂತ ಹೆಸರು. ಒಂದು ಮಾತ್ರೆ ಹ್ರಸ್ವಾಕ್ಷರ, ಎರಡು ದೀರ್ಘ ಆದರೆ 2 ಮಾತ್ರೆ ಬೇಕಾಗತ್ತೆ, ಪ್ಲುತ ಆದರೆ 3 ಮಾತ್ರೆ ಬೇಕಾಗತ್ತೆ. ಅದನ್ನ ಯಾವ ಶಬ್ದವನ್ನು ಎಷ್ಟು ಮಾತ್ರೆಗಳಲ್ಲಿ ಬಳಸಬೇಕು ನೋಡಿ. ಓಂಕಾರ 8 ಮಾತ್ರೆಗಳು, ಒಂದೇ ಅಕ್ಷರ ಅಷ್ಟಾಕ್ಷರ ಆದಾಗ 8 ಮಾತ್ರೆಗಳಾಗತ್ತೆ. ಅದಕ್ಕೆ ಓಂಕಾರವನ್ನು 2 ಮಾತ್ರೆಯಲ್ಲಿ ಹೇಳಬಹುದು, ಓಂಕಾರವನ್ನು 3 ಮಾತ್ರೆಯಲ್ಲಿ ಹೇಳಬಹುದು, ಓಂಕಾರವನ್ನು 8 ಮಾತ್ರೆಯಲ್ಲಿ ಹೇಳಬಹುದು. ಇನ್ನೂ ನಾನು ಅದನ್ನು ಮುಂದುವರಿಸಬಹುದು, ಅದು ಬೇರೆ ವಿಷಯ. ಹೀಗೆ ಒಂದು ಶಬ್ದವನ್ನು ಎಷ್ಟು ಮಾತ್ರೆಗಳಲ್ಲಿ ಹೇಳಬೇಕು, ಇದು ಸರಿಯಾಗಿ ಅರ್ಥ ಆಗೋದು ಯಾರಿಗೆ ಗೊತ್ತುಂಟ? ಮಾತಾಡುವವರಿಗಿಂತ ಹಾಡುವವರಿಗೆ.
ಹಾಡುವರಿಗೆ ಅದು ಎಷ್ಟೇ ಶಬ್ದ ಇರಲಿ ಆ ಹಾಡನ್ನು ಇಷ್ಟು ಮಾತ್ರೆಯಲ್ಲಿ ತುಂಬಿಸಿ ಹಾಡಬೇಕು. ಆವಾಗ ಕಮ್ಮಿ ಇದ್ದರೆ ಅವರು ಎಳೆದು ಆ ಮಾತ್ರೆ ತುಂಬಿಸ್ತಾರೆ, ಹೆಚ್ಚಿದ್ರೆ ಅಲ್ಲಿ ಆ ಮಾತ್ರೆಗಳಿಗೆ ಅಡ್ಜಸ್ಟ್ ಮಾಡಿ ಇದು ಮಾಡ್ತಾರೆ. ನಿಮಗೆ ಇದಕ್ಕೆ ಒಳ್ಳೆಯ ದೃಷ್ಟಾಂತ ಕೊಡಬೇಕಾಗಿದ್ದರೆ ಹಾಡು ಗಬ್ಬ ಆಚಾರ್ಯರ ದ್ವಾದಶ ಸ್ತೋತ್ರವನ್ನು ನೀವು ನೋಡಿದರೆ, ಆದರೆ ಈಗ ಪ್ರಿಂಟ್ ಆದ ಪುಸ್ತಕವನ್ನಲ್ಲ, ಅದರಲ್ಲಿ ಮಾತ್ರೆಯೂ ಇಲ್ಲ, ಏನೂ ಇಲ್ಲ. ಮಾತ್ರಾಬದ್ಧವಾಗಿ ಹೇಗೆ ಮಾತುಗಳನ್ನು ಬಳಸಬೇಕು ಅನ್ನುವುದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತೋರಿಸಿದ್ದಾರೆ. ನಾನು ಇದನ್ನು ಹಿಂದೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ. ಅವರ ಅತಿಮತ ತಮೋಗಿರಿ, ಈಗಿರುವ ಶ್ಲೋಕದಲ್ಲಿ ಮಾತ್ರೆ ಇಲ್ಲ, ನೀವು ಕಲಿತಿರತಕ್ಕಂಥ ದ್ವಾದಶ ಸ್ತೋತ್ರದಲ್ಲಿ ಮಾತ್ರೆ ಇಲ್ಲ. ಆದರೆ ಅವರು ಋಷಿಯೇಶ್ ತೀರ್ಥರು ಆಚಾರ್ಯರ ಶಿಷ್ಯರು ಬರೆದಿಟ್ಟಂಥ ದ್ವಾದಶ ಸ್ತೋತ್ರದಲ್ಲಿ ಮಾತ್ರ ಇದೆ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಅಂತ ಬರೆದಿಲ್ಲ ಅವರು. ಪಿತಾಮಹ ಅಂದ್ರೆ 5 ಮಾತ್ರೆ ಆಗತ್ತೆ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಶಯ ಪರಮ ಸದೋದಿತ, ಎಲ್ಲ 4 ಮಾತ್ರ ಇದೆ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ರಾಮ ರಮ ರಮಣ ಅಲ್ಲ, ಅದ್ರ ಮಾತ್ರೆಯಲ್ಲಿ ಹೋಯ್ತು, ಅಲ್ಲಿಗೆ ಮಾತ್ರೆ ಹೊರಟು ಹೋಯ್ತು. ಯಾಕಂದ್ರೆ ಮಾತ್ರೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರು ಸಹ ದ್ವಾದಶ ಸ್ತೋತ್ರ ಹೇಳಿಕ್ಕೆ ಶುರು ಮಾಡಿದ್ರು, ಮಾತ್ರೆ ನುಂಗಿ ಬಿಟ್ರು. ಇದು ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಿಟ್ಟ ದ್ವಾದಶ ಸ್ತೋತ್ರದ ಮಾತ್ರಾಬದ್ಧವಾದ ಪಾಠ. ಅತಿಮತ ಎಲ್ಲಿಯೂ ಮಾತ್ರ ತಪ್ಪೋದು. ಅತಿಮತ ತಮೋಗಿರಿ 4 ಮಾತ್ರೆಗಳಿದೆ. ಇದು ಭಾಷೆಯಲ್ಲಿ ಮಾತ್ರ ಅಂತ ಅನ್ನುವಂಥ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಹೀಗೆ ಇದು ನಿಜವಾದಂಥ ಮಾತ್ರೆಗಳು. ಒಂದು ಶಬ್ದಗಳನ್ನು ಯಾವ ಯಾವ ಮಾತ್ರೆಗಳಲ್ಲಿ ಅಳವಡಿಸಿ ಮಾತಾಡಬೇಕು ಅನ್ನುವಂಥದ್ದು. ನಿಜವಾಗಿ ದೀರ್ಘ ಇದ್ದದ್ದನ್ನು ಹರಸೋ ಮಾಡಿಬಿಡ್ತಾರೆ ಶಾಸ್ತ್ರಕಾರರು. ಶಬ್ದ ದೀರ್ಘ ಈಗ ತಮೋಗಿರಿ, ತಮೋ ಓಕಾರ ಅಂತ ಶಬ್ದ ಓ ಇರುವುದಲ್ಲಿ, ತಮಸ್ ಓ ಅಂತಿದೆ ಆ ಶಬ್ದದಲ್ಲಿ. ಯಾಕೆಂದರೆ ಸಂಸ್ಕೃತದಲ್ಲಿ ಓ ಇಲ್ಲ, ಓ ಎ 2 ಅಕ್ಷರ ಇಲ್ಲ, ಎ ಓ ಮಾತ್ರ ಇರುವುದು, ಎ ಅಂತ 2 ಅಕ್ಷರ ಇಲ್ಲ. ಕಾರಣ ಏನು? ಅದು ಮತ್ತೆ ಮಾತ್ರೆ. ಓ ಅನ್ನುವುದು ಓಕಾರ ಹೇಗಾಯಿತು? ಅಕಾರ ಮತ್ತು ಉಕಾರ 2 ಅಕ್ಷರಗಳು ಸೇರಿ ಓ ಆಯಿತು. ಹಾಗಾದ್ರೆ 2 ಮಾತ್ರೆಗಳು ಇರಬೇಕಲ್ಲ, ಒಂದು ಮಾತ್ರೆಯಲ್ಲಿ ಹೇಳುವುದು ಹೇಗೆ? ಅದನ್ನು ಓ ಅಂತ ಹೇಳುವುದಿಲ್ಲ, ಅವರು ಓ ಅಂತ ಹೇಳ್ತಾರೆ. ಯಾಕೆಂದರೆ 2 ಅಕ್ಷರ 2 ಮಾತ್ರೆ ಓ ಅಂದರು. ಹಾಗೆ ಎ ಅನ್ನೋದು ಯಾವುದರಿಂದ ಆಯಿತು? ಅಕಾರ ಮತ್ತು ಈಕಾರ. ಅಕಾರದ 1 ಮಾತ್ರೆ, ಈಕಾರದ 1 ಮಾತ್ರೆ. ಹಾಗಾದ್ರೆ ನಾವು ಎ ಅನ್ನೋದನ್ನು 2 ಮಾತ್ರೆಯಲ್ಲಿ ಹೇಳಬೇಕು. ಸೊ ಹರಸ್ವ ಎ ಇಲ್ಲ, ಹರಸ್ವ ಓ ಇಲ್ಲ ಸಂಸ್ಕೃತದಲ್ಲಿ. ಆದರೆ ಉಂಟು, ಆಚಾರ್ಯ ಪ್ರಯೋಗ ಮಾಡಿದ್ದಾರೆ. ಅತಿಮತ ತಮೋಗಿರಿ, ತಮೋಗಿರಿ ಅಲ್ಲ ತಮೋಗಿರಿ ಹಾಗೆ ಯಾಕೆ ಅಂದರೆ ಹಾಡಿನಲ್ಲಿ ಮಾತ್ರೆಯ ಅಡ್ಜಸ್ಟ್ಮೆಂಟಿಗೆ ಎ ಓ ಹೇಳ್ಬೋದು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಕೂಡ. ಅದು ಸಂಗೀತಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಸಂಗೀತದಲ್ಲಿ ನಮ್ಮ ಫೊನೆಟಿಕ್ಸ್ ನಡೆಯೋದಿಲ್ಲ, ಅದಕ್ಕೆ ಬೇರೆ ಫೊನೆಟಿಕ್ಸ್ ಹೋದ್ರು. ಎ ಅನ್ನೋದನ್ನು ಎ ಮಾಡಿ, ಓ ಅನ್ನೋದನ್ನು ಓ ಮಾಡಿ ಹಾಡಿ, ಏನೂ ತೊಂದರೆ ಇಲ್ಲ. ಸಾಮವೇದದಲ್ಲಿ ಇದನ್ನು ಮಾಡ್ತಾರೆ, ವೇದದಲ್ಲಿ ಮಾಡ್ತಾರೆ. ಆದ್ದರಿಂದ ಆಚಾರ್ಯರು ಅದನ್ನು ವೈದಿಕ ಪ್ರಯೋಗ ಅದನ್ನು ಮಾಡಿ ತೋರಿಸಿದರು. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ. ಅಂದ್ರೆ ಇಂದ್ರಾವರುಣ ನೂನುವಾಂ, ವೇದದಲ್ಲಿ ಬರುತ್ತೆ. ಇಂದ್ರಾವರುಣ ನೂನುವಾಂ ಅಂತ ಒಂದು ಮಂತ್ರ ಇದೆ. ಇಂದ್ರಾವರುಣ ಅಲ್ಲ, ನಿಜ ಇಂದ್ರಾವರುಣ ಅಂತ ಆಗ್ಬೇಕು. ಇಂದ್ರಾವರುಣ ದೀರ್ಘ ಆಗಬೇಕು. ಮುಂದೆ ದೀರ್ಘ ಇದೆ, ನೂನುವಾಂ. ನೂ ಅಂತಲ್ಲ, ನೂ ಅದು ಶಬ್ದ. ಆದರೆ ಏನಾಗಬೇಕು? ಇಂದ್ರಾವರುಣ ನುನುವಾಂ ಅಂತ ಆಗಬೇಕು ಶಬ್ದ ವ್ಯಾಕರಣ ಪ್ರಕಾರ. ಅಲ್ಲಿ ಅವ್ರು ಏನು ಮಾಡ್ತಾರೆ ಹಾಡ್ತಾ, ಇಂದ್ರಾವರುಣ ನೂನುವಾಂ. ಇಲ್ಲಿಯ ದೀರ್ಘವನ್ನು ಈಚೆಗೆ ಇದ್ದ ದೀರ್ಘವನ್ನು ಆಚೆಗೆ ಹಾಕಿದ್ರು, ಆಚೆ ಇದ್ದ ಹರಸ್ವವನ್ನು ಈಚೆ ಹಾಕಿದ್ರು. ಹರಸ್ವ ದೀರ್ಘಗಳನ್ನು ಬದಲಾಯಿಸಿ ಹಾಡಿದ್ರು. ಇದು ವೇದದ ಕ್ರಮ, ಅದು ಆಚಾರ್ಯರ ಕ್ರಮ. ಆಚಾರ್ಯರು ಹಾಗೆ ಮಾಡ್ತಾರೆ, ಹರಸ್ವ ದೀರ್ಘಗಳನ್ನು ಬದಲಾಯಿಸ್ತಾರೆ. ಬದಲಾಯಿಸುವ ಮೂಲಕ ಹೊಸ ಅರ್ಥವನ್ನು ಕೊಡ್ತಾರೆ. ಅದರಿಂದ ಒಂದು ಶಬ್ದಗಳನ್ನು ಎಷ್ಟು ಮಾತ್ರೆಯಲ್ಲಿ ನಾವು ಹೇಳಬೇಕು, ಅದನ್ನು ಹೇಗೆ ಉಚ್ಚರಿಸಬೇಕು, ಹ್ರಸ್ವಕ್ಕೆ ಎಷ್ಟು ಮಾತ್ರೆ ಕೊಡಬೇಕು, ದೀರ್ಘಕ್ಕೆ ಎಷ್ಟು ಮಾತ್ರೆ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋರು. ಮಾತ್ರ ಅಂದರೆ ಕಾಲದ ಮೆಷರ್ಮೆಂಟ್, ಅದನ್ನು ಉಚ್ಚರಿಸುವುದಕ್ಕೆ ನಾವು ಬಳಸುವ ಕಾಲಗಳು. ಮತ್ತು ಎಲ್ಲೆಲ್ಲಿ 1-2 ಈಗ ಪ್ಲುತ ಅನ್ನೋದು ಯಾವ ಅಕ್ಷರಕ್ಕೂ ಪ್ಲುತ ಒರಿಜಿನಲ್ಲಿ ಇಲ್ಲ. ದೀರ್ಘಾಕ್ಷರ ಆ ಇದೆ, ಆ ಇದೆ. ಆದರೆ ಆ ಈ ಇದು ಯಾರೂ ನಾವು ಮಕ್ಕಳಿಗೆ ಹೇಳಿಕೊಡೋದಿಲ್ಲ. ಆದರೆ ಪ್ಲುತ ಅಕ್ಷರ ಇದೆ. ಯಾವಾಗ ಪ್ಲುತ ಅಕ್ಷರ ಅಂದರೆ
ದೂರಾದಾಹ್ವಾನೇ ಪ್ಲುತಂ. ಒಬ್ಬ ಮನುಷ್ಯನನ್ನು ದೂರದಲ್ಲಿದ್ದವನು ಕರಿಬೇಕಾಗಿದ್ದರೆ ನಾವು ಏನು ಮಾಡಬೇಕು? ಹರಸ್ವ ನಡೆಯೋದಿಲ್ಲ. ಅವನು ರಾಮ ಅಂತ ಅಂದ್ಬಿಟ್ರೆ ಅವ್ನು ದೂರ ಹೋಗ್ತಾನೆ. ಯಾರೋ ಇಲ್ಲಿ ಹತ್ತಿರದವನು ರಾಮ ಅಂತ ಕರೆದ್ರು ಅಥವಾ ದೇವ್ರ ನಾಮ ಹೇಳಿದ್ರು, ರಾಮ ಅಂದರೂ ಅವನು ಕೇಳಿದ್ರು. ರಾಮ ಅಂದರೆ ಓಹೋ ಎಲ್ಲೋ ದೂರದಿಂದ ಕರಿತಾ ಇದ್ದ ಅಂತ ತಿರುಗಿ ನೋಡ್ತಾನೆ. ಅಂದರೆ ದೂರದಲ್ಲಿದ್ದವನು ಕರಿಬೇಕಾದ್ರೆ 3 ಮಾತ್ರೆಯನ್ನು ಬಳಸಬೇಕಾದ್ರೆ ಇಲ್ಲಿ ಕಮ್ಯುನಿಕೇಟ್ ಆಗೋದಿಲ್ಲ. ಅದ ಈ ಎಲ್ಲಿ ಹ್ರಸ್ವ ಬಳಸಬೇಕು, ಎಲ್ಲಿ ದೀರ್ಘ ಬಳಸಬೇಕು, ಎಲ್ಲಿ ಪ್ಲುತ ಬಳಸಬೇಕು, ಇದರ ಅರಿವು ಮಾತ್ರ ಜ್ಞಾನ. ಭಾಷೆಯಲ್ಲಿ ಹ್ರಸ್ವ ದೀರ್ಘ ಪ್ಲುತಗಳ ಅರಿವು ಇದು ಬೇಕು. ಇದಿಲ್ಲದೇ ಇದ್ದರೆ ಭಾಷೆ ವರ್ಣಗಳು ಮತ್ತು ಸ್ವರಗಳು ಇದ್ದರೂ ಕಮ್ಯುನಿಕೇಟ್ ಆಗುವುದಿಲ್ಲ. ಈ ಮಾತ್ರೆಗಳು ಬೇಕು. 3ನೇ ಸ್ಥಾನ. ಈ ಮಾತ್ರೆಗಳಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡು. ಇದು ವೈದಿಕ ಫೊನೆಟಿಕ್ಸಲ್ಲಿ ಮಾತ್ರೆ ತಿಳ್ಕೊ. ಆ ಮಾತ್ರೆಗಳಲ್ಲಿ ಭಗವಂತನನ್ನು ಕಾಣು. ಯಾಕೆಂದರೆ ನಿಜವಾದ ಮಾತ್ರ ಅಂದರೆ ಭಗವಂತನೇ. ಭಗವಂತನು ಆಯಾ ಕಾಲಕ್ಕೆ ಸರಿಯಾಗಿ ಆ ಶಬ್ದಗಳಲ್ಲಿ ಸನ್ನಿಹಿತನಾಗಿ ಆ ಕಾಲದ ಎಷ್ಟು ಅವಧಿ ಇದೆ ಆ ಅವಧಿಯಲ್ಲಿ ನಮ್ಮಿಂದ ಅದನ್ನು ಉಚ್ಚಾರ ಮಾಡಿಸಿಕೊಂಡು ಆ ಮಾತ್ರಾ ಶಬ್ದವಾಚ್ಯನಾಗಿ ಮಾತುಗಳಲ್ಲಿ ಇದ್ದಾನೆ. ಅವನೇ ಮಾತ್ರೆ. ಏನು ಮಾತ್ರ ಅಂದರೆ? ಮಾತ್ರ ಅಂದರೆ ಅರ್ಥ ಏನು ಗೊತ್ತುಂಟ? ಮಾನಾತ್ ತ್ರಾತ ಮಾತ್ರ, ಸ್ವರತ ಸ್ವರ, ವರ್ಣೀಯೋ ವರ್ಣ. ಇದು ಆಚಾರ್ಯರ ವಾಕ್ಯ. ವರ್ಣೀಯೋ ವರ್ಣ, ಸ್ವರತ ಸ್ವರ, ಮಾನಾತ್ ತ್ರಾತ ಮಾತ್ರ ಅಂತ. ಮಾನಾತ್ ತ್ರಾತ, ನಮ್ಮನ್ನು ಮಾನದಿಂದ ಕಾಯುವವನು ಅಂತ. ಅಂದರೆ ಮಾನ ಅಂದರೆ ಏನು ಗೊತ್ತೋ? ಅನೇಕ ಅರ್ಥ ಇದೆ. ಮಾ ಅಂದರೆ ಸಂಸ್ಕೃತದಲ್ಲಿ ಮಾ ಅಂದರೆ ಜ್ಞಾನ ಮತ್ತು ಮಾ ಅಂದರೆ ನಾಶ. ಅದು ಒಟ್ಟಿಗೆ ಇರುವಂಥದ್ದು. ಜ್ಞಾನ ಇದ್ದಲ್ಲಿ ನಾಶ ಇರಲೇಬೇಕು. ಯಾವುದರ ನಾಶ? ಅಜ್ಞಾನದ ನಾಶ. ಯಾಕೆಂದರೆ ನಾವು ಜ್ಞಾನ ಬೆಳೆದಾಗ ನಮ್ಮಲ್ಲಿ ಏನು ಇತ್ತೋ ಮೊದಲು ಅದು ನಾಶ ಆಗಲೇಬೇಕು. ಇದ್ರೆ ಜ್ಞಾನ ಬರಲಿಲ್ಲ ಅಂತ ಅರ್ಥ. ನಮ್ಮಲ್ಲಿ ಇದ್ದದ್ದು ಅಜ್ಞಾನ. ಜ್ಞಾನ ಯಾಕೆ ಬಂತು ಅಂದರೆ ಅದು ಇದ್ದದ್ದು ನಾಶ ಆಗಲಿಕ್ಕೆ. ಅದರಿಂದ ಅಜ್ಞಾನ ನಾಶ ಆಗಲಿಲ್ಲ ಅಂದರೆ ನಮ್ಮ ಜ್ಞಾನ ಬಂತು ಅಂದರೆ ಏನರ್ಥ? ಅದಕ್ಕೆ ಬರಲಿಲ್ಲ ಅಂತ ಅರ್ಥ. ಜ್ಞಾನ ಅನ್ನೋದು ಅಜ್ಞಾನದ ನಾಶ. ಅಜ್ಞಾನದ ನಾಶ ಅಲ್ಲದೇ ಇದ್ದರೆ ಅದು ಜ್ಞಾನವೇ ಅಲ್ಲ. ಅವರು ದೊಡ್ಡ ಜ್ಞಾನಿಗಳು ಮತ್ತು ಅಷ್ಟೇ ದೊಡ್ಡ ಅಜ್ಞಾನಿಗಳು ಅಂದರೆ ಏನರ್ಥ? ಅದಕ್ಕೆ ಅವರಿಗೆ ಅಜ್ಞಾನ ನಾಶ ಆಗದೇ ಇದ್ದರೆ ಅವರು ಜ್ಞಾನಿಗಳಾಗೋದೇ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲಿ ಮಾನ ಇದೆಯೋ ಅಂದರೆ ಜ್ಞಾನ ಇದೆಯೋ ಅಲ್ಲಿ ಮಾನ ಇದೆ ಅಂದರೆ ನಾಶ ಇದೆ. ಮಾನಾತ್ ಅಂದರೆ ನಾಶಗೊಳಿಸಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಲೆಬ್ಲೋಬ ನಿಮಿತ್ತ ಪಂಚಮಿ ಅಂತ. ಮಾನದಿಂದ ಅಂದರೆ ನಾಶದಿಂದ ಅಂದರೆ ನಾಶಗೊಳಿಸಿ ನಮ್ಮನ್ನು ತ್ರಾತ ರಕ್ಷಿಸುವವನು. ಜ್ಞಾನ ಕೊಟ್ಟು ಅಜ್ಞಾನವನ್ನು ನಾಶಗೊಳಿಸಿ ನಮ್ಮನ್ನು ರಕ್ಷಿಸುವವನು. ಅದರ ಮೂಲಕ ಈ ನಾಶ ಅಂದರೆ ಹುಟ್ಟು ಸಾವುಗಳ ಬಂಧನ ಅನ್ನುವಂಥ ಸಂಸಾರದಿಂದಲೇ ತ್ರಾತ ರಕ್ಷಿಸುವವನು. ಆದ್ದರಿಂದ ಅವನು ಮಾ ಅಂದರೆ ಜ್ಞಾನವನ್ನು ಕೊಟ್ಟು, ಮಾ ಅಜ್ಞಾನವನ್ನು ನಾಶಗೊಳಿಸಿ, ಅದರ ಮೂಲಕ ಅಜ್ಞಾನದಿಂದ ಬಂದ ಸಂಸಾರವನ್ನು ನಾಶಗೊಳಿಸಿ ನಮ್ಮನ್ನು ರಕ್ಷಿಸುವ ಅಂಥ ಮಾತ್ರಾ ಶಬ್ದ ವಾಚ್ಯನಾದಮ ಈ ಮಾತ್ರೆಯಲ್ಲಿ ಕೂತಿದ್ದಾನೆ. ಇದು ಯಾಕೆ ಮಾತ್ರ? ಇದು ಮಾನ. ಮಾನ ಅಂದರೆ ಮೆಷರ್ಮೆಂಟ್. ಇಲ್ಲಿ ಕಾಲದ ಮೆಷರ್ಮೆಂಟ್ನಿಂದ ನಮಗೆ ಅರ್ಥವನ್ನು ಕಮ್ಯುನಿಕೇಟ್ ಮಾಡಿ ನಮ್ಮನ್ನು ಕಾಯುತ್ತೆ. ಅದು ಇಲ್ಲದೇ ಇದ್ದರೆ ಅದು ಭಾಷೆ ನಮ್ಮನ್ನು ಕಾಯೋಲ್ಲ. ನಾವು ಹೇಳೋದೊಂದು ತಿಳಿಯೋದೊಂದಾಗುತ್ತೆ. ಇಲ್ಲಿ ಮಾನ ಅಂದರೆ ಮಾತ್ರೆಯಲ್ಲಿ ಮಾನ ಅಂದರೆ ಮೆಷರ್ಮೆಂಟ್. ಅಲ್ಲಿ ಮಾನ ಅಂದರೆ ಜ್ಞಾನ, ಮಾನ ಅಂದರೆ ನಾಶ, ಮಾನ ಅಂದರೆ ಬಂಧನ. ಆ ನಮ್ಮ ಅಜ್ಞಾನದ ಬಂಧನದಿಂದ ನಮ್ಮನ್ನು ರಕ್ಷಿಸುವ ಭಗವಂತ ಈ ಮಾತ್ರೆಗಳಲ್ಲಿ ಕೂತು ನಮ್ಮಿಂದ ಆ ಮಾತ್ರಾಬದ್ಧವಾಗಿ ಮಾತನ್ನು ನುಡಿಸಿ ರಕ್ಷಿಸುವನು. ಮಾತು ಅನ್ನೋದು ನೋಡಿ, ಇದು ಬಹಳ ತಮಾಷೆ. ಮಾತೃ ಅಂದರೆ ಮಾತು, ಮಾತ್ರೆ ಅಂದರೆ ಅದಕ್ಕೆ ನಾವು ಬಳಸುವಂಥ ಮೆಷರ್ಮೆಂಟು ಮೂಲ ಒಂದೇ. ಮಾತೃ, ಮಾತ್ರ. ಮಾತೃ ಅಂದರೆ ಮಾತು ಸಂಸ್ಕೃತದಲ್ಲಿ. ಮಾತೃ ಅಂದರೆ ತಾಯಿ, ಮಾತೃ ಅಂದರೆ ಮಾತು. ಮಾತಾ ಸಪ್ತ ಶಿವಾಸು ಮಾತೃಷು, ಇದನ್ನು ಯಾರೂ ಗಮನಿಸಲಿಲ್ಲ. ಸಂಸ್ಕೃತದಲ್ಲಿ ಮಾತೃ ಅಂದರೆ ಮಾತು, ಆದ್ದರಿಂದಲೇ ಕನ್ನಡದಲ್ಲಿ ಮಾತು ಅನ್ನೋ ಶಬ್ದ ಬಂತು ಅನ್ನುವುದನ್ನು ಸಂಸ್ಕೃತದ ಅನೇಕ ವಿದ್ವಾಂಸರು ಗಮನಿಸಲಿಲ್ಲ. ಅದನ್ನು ಮೊದಲು ಗಮನಿಸಿ ನಮ್ಮ ಗಮನಕ್ಕೆ ತಂದುಕೊಟ್ಟವರು ಆಚಾರ್ಯ ಮಧ್ವರು. ಮಾತೃ ಅಂದರೆ ಮಾತು. ನೀನು ಕನ್ನಡದಲ್ಲಿ ಮಾತ್ರ ಅಲ್ಲಪ್ಪ, ಸಂಸ್ಕೃತದಲ್ಲೂ ಅದೇ ಶಬ್ದ ಅಂತ ಅವರು ಹೇಳಿದ ಮೇಲೂ ಅನೇಕ ಜನ ಮಧ್ವ ಪಂಡಿತರು ಇವತ್ತಿಗೂ ಗೊತ್ತಾಗಲಿಲ್ಲ ಈ ವಿಷಯ. ಮಾತೃ ಅಂದರೆ ಮಾತು ಅಂತ. ಮಾತೃ ಅಂದರೆ ಮಾತು. ಮಾತಿಗೆ ನಾವು ಕೊಡ್ತಕ್ಕಂಥ ಚೌಕಟ್ಟು ಮಾತ್ರ. ಮಾತೃ, ಮಾತೃಗೆ ಮಾತ್ರ ಬೇಕು. ಮಾತ್ರ ಇದ್ದ ಮಾತೃ ನಾವು ಶಿಸ್ತುಬದ್ಧವಾದ ಕಾಲಬದ್ಧವಾದ ಮಾತು. ಮತ್ತೆ ಇದು ಒಂದೇ ಅಲ್ಲ, ನಾವು
ಮಾತ್ರೆಗಳು ಅಂದರೆ ನೋಡಿ, ಒಂದು ಮಾತನ್ನು ಹೇಳುವಾಗ ಆ ಕಾಲದ ಬದ್ಧತೆ ಎಷ್ಟು ಬೇಕು ಅಂದರೆ, ನಾನು ಒಂದು ಹ್ರಸ್ವ ದೀರ್ಘ ಅಷ್ಟೇ ಅಲ್ಲ. ಇವಾಗ ನಾನು ಅಂತ ಒಂದು ಶಬ್ದ, ನಾ ಅನ್ನುವುದನ್ನು ದೀರ್ಘವಾಗಿ ಹೇಳಿದೆ, 2 ಮಾತು ಹೇಳಿದೆ, ನೂ ಅನ್ನೋ ಒಂದು ಮಾತು ಹೇಳಿದೆ. ಹೌದು, ಮಧ್ಯದ ಕಾಲ, ಮಧ್ಯಕ್ಕೂ ಒಂದು ಕಾಲ ಉಂಟು. ನಾನು ಅಂತ ಹೇಳುವುದನ್ನು ನಾನು ಮಧ್ಯದಲ್ಲಿ ಅದಕ್ಕೆ ಟೈಮ್ ಫ್ಯಾಕ್ಟರು ಎಷ್ಟು ಕಾಲ ಬಿಡಬೇಕು, ಅದು ಒಂದು ಮಾನದಂಡ. ನಾ ಅಂತ ಈಗ ಹೇಳಿ ನಾಳೆ ಬಂದು ನೂ ಅಂತ ಹೇಳಿದ್ರೆ ಅರ್ಥ ಆಗುತ್ತಾ ನಿಮಗೆ? ಹಾಗಾದರೆ ಆ ನಾ ಮತ್ತು ನೂವಿನ ಮಧ್ಯದಲ್ಲಿ ಇರತಕ್ಕಂಥ ಟೈಮ್ ಫ್ಯಾಕ್ಟರ್ ಆಲ್ಸೋ ಕೌಂಟ್ಸ್ ಟು ಕಮ್ಯುನಿಕೇಟ್ ದ ಮೀನಿಂಗ್. ನಾಳೆ ಅಲ್ಲ, ನಾ ಅಂತ ಹೇಳೋದು ಈಗ ಇನ್ನೊಂದು 10 ಸೆಂಟೆನ್ಸ್ ಹೇಳಿದ್ಮೇಲೆ ಮತ್ತೆ ನೂ ಅನ್ನೋದು, ಅಥವಾ ಸುಮ್ಮನೆ ಕೂತ್ಕೊಳ್ಳೋದು ನಾ ಅಂತ ಹೇಳಿ, ಆಮೇಲೆ 5 ನಿಮಿಷ ಆದಮೇಲೆ ನೂ ಅನ್ನೋದು. ಏನದು ನಾ ಅಂದ್ರಿ ನೂ ಅಂದ್ರಿ ಏನು ಅಂತ ಕೇಳ್ತೀರಿ ನೀವು ಅಲ್ಲ. ಹಾಗಾದರೆ ಅದನ್ನು ಮಧ್ಯದಲ್ಲಿ ವ್ಯವಧಾನ ಕೊಡದೆ ಹೇಳಬೇಕು. ಇದೆಲ್ಲ ಮಾತ್ರೆಗಳೇ, ಇವು ಮೆಷರ್ಮೆಂಟ್. ಒಂದು ಮಾತನ್ನು ಆಡಬೇಕಾಗಿದ್ರೆ ಆಮೇಲೆ ಉಚ್ಚಾರದಲ್ಲಿ ಅದಕ್ಕೊಂದು ಸ್ಪೀಡ್ ಇದೆ. ಆ ಸ್ಪೀಡನ್ನು ತಪ್ಪಿಸಿ ನೀವು ಆಡಿದರೆ ಆ ಭಾಷೆ ಅರ್ಥ ಆಗುವುದಿಲ್ಲ. ಇವಾಗ ನಾವು ಇಂಗ್ಲೀಷ್ ಮಾತಾಡಿದರೆ ಈ ವಿದೇಶದವರು ಮೇಲೆ ಕೆಳಗೆ ನೋಡ್ತಾರೆ. ಯಾಕೆಂದರೆ ಅದರದ್ದು ಒಂದು ಆ ಮಾತಾಡುವಂಥ ಆ್ಯಕ್ಸೆಂಟು ಮತ್ತು ಅದಕ್ಕೆ ಅವರು ಕೊಡುವ ಸ್ಪೀಡ್ ಉಂಟಲ್ಲ, ಅದು ಬೇರೆ, ನಾವು ಕೊಡುವ ಸ್ಪೀಡ್ ಬೇರೆ. ಹಾಗಾಗಿ ಅದು ಹೋಗಲಿ. ನಿಗ್ರೋಸ್ ಇದ್ದಾರಲ್ಲ, ನಿಗ್ರೋಸ್ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರು ಮಾತಾಡಿದ್ರೆ ಇಂಗ್ಲೀಷರಿಗೂ ಅರ್ಥ ಆಗೋದಿಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವರು ವಿಪರೀತ ಸ್ಪೀಡ್, ಅಂದರೆ ಅಗತ್ಯಕ್ಕಿಂತ ಹೆಚ್ಚು ವೇಗ ಕೊಡ್ತಾರೆ. ನಮ್ಮದು ಅಗತ್ಯಕ್ಕಿಂತ ಹೆಚ್ಚು ನಿಧಾನ ನಾವು ಮಾತಾಡುವ ಇಂಗ್ಲೀಷ್, ಯಾಕೆ ನಾವು ಕಲಿತದ್ದದು. ಹಾಗಾಗಿ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಒತ್ತು ಕೊಡ್ತೇವೆ ಅಕ್ಷರಗಳಿಗೆ, ಅವರು ಅಕ್ಷರಗಳಿಗೆ ಒತ್ತು ಕೊಡುವುದಿಲ್ಲ. ನಾವು ಆ ಕೆಲವು ಅಕ್ಷರಗಳನ್ನು ಅವರು ಒತ್ತು ಕೊಡುವುದೇ ಇಲ್ಲ. ಉದಾಹರಣೆಗೆ ಪರ್ಟಿಕ್ಯುಲರ್ ಅಂತಾರೆ ನಮ್ಮಲ್ಲಿ, ಪರ್ಟಿಕ್ಯುಲರ್, ಇದು ಬಹಳ ಶುದ್ಧವಾಗಿ ಉಚ್ಚಾರ ನಮ್ಮದು. ಇಂಗ್ಲೀಷನ್ನು ಸಂಸ್ಕೃತದಷ್ಟು ಶುದ್ಧವಾಗಿ ಉಚ್ಚಾರ ಮಾಡಿದ್ರೆ ಅದು ಕೆಟ್ಟ ಇಂಗ್ಲೀಷ್ ಆಗುತ್ತೆ. ಅದನ್ನು ಪರ್ಟಿಕ್ಯುಲರ್ಲಿ ಅಂದರೆ ರಾ ಹೇಳುವುದೇ ಇಲ್ಲ ಅವರು. ಅದನ್ನು ನಿಮಗೆ ಕಿವಿಗೆ ರಾ ಹೊಡೆಯಬಾರದು, ಅದು ನಾಲಿಗೆ ಮಡಚಿ ಹೇಳಬೇಕು. ಆದರೆ ನಾವು ಅದನ್ನು ಇನ್ ದ ಮಾರ್ನಿಂಗ್, ಅದು ಏನು ಮಾರ್ನಿಂಗೋ ಅಂತ ರಾ ನಾ ಎಲ್ಲ ಕಿವಿಗೆ ಘಂಟಾನಾದ ಹೊಡೆದಾಗ ಹೇಳ್ತೇವೆ. ಅವರು ಎಂದೂ ಇಂಗ್ಲೀಷ್ ಗೊತ್ತಿದ್ದವರ ಹಾಗೆ ಹೇಳೋದಿಲ್ಲ. ಮಾರ್ನಿಂಗ್ ಅಂತಾರೆ. ಮಾರ್ನಿಂಗ್ ಅಂದರೆ ಕೇಳುವುದೇ ಇಲ್ಲ ಅದು, ಆದರೆ ಇದೆ ಅಂತ ಗೊತ್ತಾಗುತ್ತೆ. ಅದು ಅದರ ಸೊಗಸೇನು ಗೊತ್ತೋ, ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಆದರೆ ಅದು ಕಿವಿಗೆ ಪ್ರತ್ಯೇಕವಾಗಿ ಕೇಳೋದಿಲ್ಲ. ಅದು ಅವರು ಕಲಿಸಿದ ಫೊನೆಟಿಕ್ಸ್ ಅವ್ರದ್ದು ಕಲೀಲಿಲ್ಲ. ನಾವು ನಮ್ಮ ಫೊನೆಟಿಕ್ಸ್ ಪ್ರಕಾರ ಅದನ್ನು ಉಚ್ಚಾರ ಮಾಡ್ತೇವೆ. ಅಮೇರಿಕನ್ಸು ನಾವು ಇಂಗ್ಲೀಷ್ ಮಾತಾಡಿದರೆ ಅಮೆರಿಕನ್ಸು, ಯಾಕೆಂದರೆ ಅಲ್ಲಿ ಅಮೆರಿಕನ್ಸು ನನಗೆ ಅನುಭವಕ್ಕೆ ಬಂದದ್ದನ್ನು ಹೇಳಿದೆ. ಬ್ರಿಟಿಷ್ ಯಾವುದೇ ಪಾಶ್ಚಾತ್ಯರು ನಾವು ಇಂಗ್ಲೀಷ್ ಮಾತಾಡಿದರೆ ಮೇಲೆ ಕೆಳಗೆ ನೋಡ್ತಾರೆ, ಯಾವ ಭಾಷೆ ಅಂತ ಗೊತ್ತಾಗಲ್ಲ ಒಮ್ಮೊಮ್ಮೆ ಅವರಿಗೆ. ಹಾಗೆ ಯಾರೋ ಒಬ್ಬರು ಅಮೆರಿಕದವರು ಕನ್ನಡ ಕಲಿತು ಮಾತಾಡಿದ್ರೆ ನಾವು ಮೇಲೆ ಕೆಳಗೆ ನೋಡೋದಿಲ್ಲ. ಎಂಥದೋ ಒಂದು ಮಾತಾಡೋದು ಕನ್ನಡ ಭಾಷೆ ಅಂತಲೇ ಗೊತ್ತಾಗೋದಿಲ್ಲ, ಯಾಕಂದರೆ ಅದರ ಆ್ಯಕ್ಸೆಂಟೇ ಬೇರೆ, ಅದರ ಸ್ಪೀಡು ಬೇರೆ, ಹೆಚ್ಚು ಕಮ್ಮಿ ಇರುತ್ತೆ. ಹಾಗೆ ಅದನ್ನು ಸಂಸ್ಕೃತವು ಅದಕ್ಕೆ ಅದರದ್ದೇ ಆದ ಒಂದು ಲಯ ಇದೆ, ಒಂದು ನಡೆ ಇದೆ, ಒಂದು ವೇಗ ಇದೆ. ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಹೇಳಿದರೂ ಅದು ಸಂಸ್ಕೃತ ಭಾಷೆ ಆಗುವುದಿಲ್ಲ, ಅದಕ್ಕಿಂತ ನಿಧಾನವಾಗಿ ಹೇಳಿದರೂ ಅದು ಸಂಸ್ಕೃತ ಭಾಷೆ ಆಗುವುದಿಲ್ಲ. ಉದಾಹರಣೆಗೆ ನಾವು ಸ್ತೋತ್ರಗಳನ್ನು ಹೇಳುವಾಗ ನಮ್ಮಲ್ಲಿ ಇದನ್ನು ಸಂಸ್ಕೃತವನ್ನು ಕೆಡಿಸಿ ಹೇಳುವುದನ್ನು ಮಠ ದೇವಾಲಯಗಳಲ್ಲಿ ಪಾರಾಯಣ ಮಾಡುವಾಗ ಕೂತ್ಕೊಂಡ್ರೆ ಸಂಸ್ಕೃತವನ್ನು ಹೇಗೆ ಕೊಲೆ ಮಾಡಲಿಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇದು ಸಂಸ್ಕೃತವಾದ ಮಂತ್ರಗಳನ್ನು ಹೇಳಬೇಕಾದ ಸ್ಪೀಡು, ಕಾಲಮಾನ, ಮಾತ್ರೆ. ಅದನ್ನು ವಿಶ್ವಂ ವಿಷ್ಣು ವಿಷಕಾರೋ ಭೂತಭೈವೋ ಪ್ರಭು ಭೂತಭೂತಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಜಾಮುಕ್ತಾನಾಮ. ಯಾವಾಗ ಸಹಸ್ರನಾಮಾವಳಿ ಮುಗಿಯುತ್ತೆ, ಯಾವಾಗ ಪೂಜೆ ಮುಗಿಯುತ್ತೆ ಅನ್ನೋ ಆತುರದಿಂದ ಹೇಳ್ತೀವಲ್ಲ, ಇದು ಪೂಜೆಯೂ ಅಲ್ಲ, ಇದು ಸಂಸ್ಕೃತವೂ ಅಲ್ಲ. ಆದರೆ ನೀವು ಹೆಚ್ಚಿನ ಕಡೆ ಇಂಥದೇ ಸಂಸ್ಕೃತವನ್ನು ಕೇಳೋದು. ಇಷ್ಟು ನಿಧಾನವಾಗಿ ಯಾರೂ ಹೇಳೋದಿಲ್ಲ, ಯಾಕೆಂದರೆ ಪುರುಸೊತ್ತಿಲ್ಲ ನಮಗೆ ಮಂತ್ರ ಹೇಳಲಿಕ್ಕೆ. ಮಂತ್ರ ಹೇಳುವ ಶಾಸ್ತ್ರ ಮಾಡಬೇಕು, ಮುಗಿಬೇಕು, ಪುರುಸೊತ್ತಿಲ್ಲ. ಆದರೆ ಸರಿಯಾಗಿ ಹೇಳೋದು ಹೇಗೆ ನಾವು? ಈ ಸ್ಪೀಡ್ನಲ್ಲಿ ಹೇಳಿದರೆ ಅದು ಸಂಸ್ಕೃತ ಭಾಷೆ ಆಗುವುದಿಲ್ಲ. ಮತ್ತು ನೀವು ಅದನ್ನು ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳನ್ನು, ಅಲ್ಪ ಪ್ರಾಣಗಳನ್ನು, ಮಹಾಪ್ರಾಣಗಳನ್ನು ಸ್ವಚ್ಛವಾಗಿ ಆ ಸ್ಪೀಡ್ನಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಭಾಷೆಯ ಕೊಲೆ ಆಗೇ ತಿರಬೇಕು. ವೇದ ಮಂತ್ರಗಳನ್ನು ಹೀಗೆ ಹೇಳ್ತಾರೆ ಅವಸರದಲ್ಲಿ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯಾದಿ ಮೃತ್ಯುಂ ಹೋತಾರಂ ರತ್ನಹಾತಾಮಂ. ಹೀಗಲ್ಲ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ. ಹೀಗೆ ಹೇಳ್ಬೇಕಲ್ಲ. ಇದಕ್ಕಿಂತ ಫಾಸ್ಟಾಗಿ ಹೇಳಿದರೆ ಅದು ಸಂಸ್ಕೃತದ ಕೊಲೆ ಆಗಿಬಿಡುತ್ತೆ. ಇದಕ್ಕೆ ಮಾತ್ರ
ಒಂದು ಮಾತನ್ನು ಆಡಲಿಕ್ಕೆ ನಾವು ಬಳಸಬೇಕಾದ ಟೈಮ್ ಫ್ಯಾಕ್ಟರ್, ಒಂದು ಶಬ್ದವನ್ನು, ಒಂದು ಅಕ್ಷರವನ್ನು, ಅಕ್ಷರಗಳ ನಡುವಿನ ಕಾಲವನ್ನು ಮತ್ತು ಇಡೀ ವಾಕ್ಯವನ್ನು ಉಚ್ಚರಿಸಲಿಕ್ಕೆ ನಾವು ಬಳಸಬೇಕಾದಂಥ ಟೈಮ್ ಫ್ಯಾಕ್ಟರ್. ಈ ಟೈಮ್ ಫ್ಯಾಕ್ಟರ್ನಿಂದಲೇ ಅದು ಮೀನಿಂಗ್ ಕೊಡುವುದು. ಅದರಿಂದ ಮಾತ್ರ ಅನ್ನೋದು ಕಮ್ಯುನಿಕೇಷನ್ಗೆ ಬಹಳ ಮುಖ್ಯವಾದದ್ದು. ಅದರಲ್ಲಿ ಮಾತ್ರೆಯಲ್ಲಿ ಮಾತ್ರ ಶಬ್ದವಾಚ್ಯನಾಗಿ ಭಗವಂತನಿದ್ದಾನೆ. ಆಮೇಲೆ ಅಲ್ಲಿಗೂ ಮುಗಿಯಲಿಲ್ಲ. ಈ ಕಮ್ಯುನಿಕೇಷನ್ ಮೊದಲು ವರ್ಣ, ಅಕ್ಷರ, ಶಬ್ದಗಳ ಇಂಟೋನೇಷನ್, ಅದು ಒಂದು ಗುಂಪು. ಅದರ ನಂತರ ಹ್ರಸ್ವ, ದೀರ್ಘ, ಪ್ಲುತ, ಕಾಲ, ಟೈಮ್ ಫ್ಯಾಕ್ಟರು, ಮತ್ತು ಅದರ ಜೊತೆಗೆ ಇನ್ನೂ ಪೂರ್ತಿ ಅರ್ಥ ಆಗ್ಬೇಕಾದ್ರೆ ಇನ್ನೊಂದು ಮುಖ ಬೇಕು, ಬಲಂ ಅಂದ್ರು. ಅಂದರೆ ಎಫರ್ಟ್. ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಉಚ್ಚರಿಸಲಿಕ್ಕೆ ಯಾವ ರೀತಿಯ ಎಫರ್ಟ್ ಹಾಕಬೇಕು ಅಂತ ಗೊತ್ತಿಲ್ಲದಿದ್ದರೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಬೇರೆ ಬೇರೆಯಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಕ ಹೇಳುವುದಕ್ಕೂ ಖ ಹೇಳುವುದಕ್ಕೂ ವ್ಯತ್ಯಾಸ ಉಂಟು. ಹೇಗೆ ವ್ಯತ್ಯಾಸ ಬಂತು? ಒಂದೇ ನಾಲಿಗೆ, ಒಂದೇ ಕಂಠ, ಒಂದೇ ಬಾಯಿ ಇದನ್ನು ಹೇಳುತ್ತಲ್ಲ, ಕ ಹೇಳುತ್ತೆ, ಖ ಹೇಳುತ್ತೆ. ಅದು ಕ ಖ ಯಾಕೆ ಆಯಿತು? ಅದು ಏನು ಒಳಗಿನಿಂದ ಎಫರ್ಟ್ ಇಲ್ಲದೆ ಆದದ್ದಲ್ಲ. ಅದು ನಮಗೆ ಗೊತ್ತೇ ಇಲ್ಲ. ಆಟೋಮ್ಯಾಟಿಕಲಿ ನಾವು ಕಲಿಸಿದ್ರು ಚಿಕ್ಕ ವಯಸ್ಸಿನಲ್ಲಿ ನಾವು ಹೇಳ್ತಾ ಬಂದೆವು. ನಮಗೆ ಅದು ಪ್ರಯತ್ನ ಇಲ್ಲದೆ ಅದು ಉಚ್ಚಾರ ಸಾಧ್ಯ ಆಯಿತು. ಆದರೆ ಅದರ ಟೆಕ್ನಿಕ್ ಹೇಳಿಕೊಟ್ರೆ, ಹಿಂದೆ ಬರೇ ಕಲಿಸುವುದಲ್ಲ, ಅದನ್ನು ಹೇಗೆ ಉಚ್ಚಾರ ಮಾಡಬೇಕು, ನಾವು ಯಾವ ಅಕ್ಷರವನ್ನು ಉಚ್ಚಾರ ಮಾಡಬೇಕಾದ್ರೆ ಒಳಗಿನಿಂದ ಎಫರ್ಟ್ ನಡೆಯದೇ ಆಗೋದು. ಇಲ್ಲಿ ಒಳಗಿನಿಂದ ಅದು ಉಚ್ಚಾರ ಆಗಿ ಇಲ್ಲಿಂದ ಇಲ್ಲಿ ಬಂದು ಬಾಯಿಂದ ಹೊರಗೆ ಬಂದ ಮೇಲೆ ನಮ್ಮ ಕಿವಿ ಕೇಳೋದು. ಆ ನಾಭಿಯಿಂದ ಬಾಯಿ ಬರೋ ತನಕ ಅದು ಒಳಗಿನ ಪ್ರೋಸೆಸ್ಸೇ ಗೊತ್ತಿಲ್ಲ. ಆ ಪ್ರೋಸೆಸ್ ಇಲ್ಲದೆ ಖ ಆಗಲಿಲ್ಲ. ಕ ಅನ್ನೋದು ಖ ತನ್ನಷ್ಟಕ್ಕೆ ಆಗಲಿಲ್ಲ. ಯಾಕೆಂದರೆ ಏನು ಮಾಡಬೇಕು? ನೀವು ಕ ಅಂತ ಹೇಳಬೇಕಾಗಿದ್ದರೆ ಕಂಠನಾಳವನ್ನು ಅರಳಿಸಿ ಹೇಳಬೇಕು. ಖ ಹೇಳಬೇಕಾಗಿದ್ದರೆ ಕಂಠನಾಳವನ್ನು ಕಿರಿದುಗೊಳಿಸಿ ಹೇಳಬೇಕು. ಅಂದರೆ ನಾಳ ಅಗಲ ಕಮ್ಮಿ ಪ್ರೆಷರ್ ಕೊಟ್ಟರೆ ಕ ಆಗತ್ತೆ. ನಾಳವನ್ನು ಕಿರಿದುಗೊಳಿಸಿ ಸಂಕುಚಿತಗೊಳಿಸಿ ಹೆಚ್ಚು ಪ್ರೆಷರ್ ಕೊಟ್ಟರೆ ಖ ಆಗುತ್ತೆ. ಯಾಕಂದರೆ ಪ್ರೆಷರ್ ಜಾಸ್ತಿ ಬಿತ್ತು. ಅದು ಪೇಟ್ಲೆಕಾಯಲ್ಲಿ ಸಣ್ಣ ತೂತು ಮಾಡಿ ದೊಡ್ಡ ಕಾಯಿ ಇಟ್ಟು ಹೊಡೆದ್ರೆ ಹೇಗೆ ಜೋರು ಸದ್ದಾಗತ್ತೆ. ಹಾಗೆ ಕಂಠನಾಳವನ್ನು ನಾವು ಕಂಟ್ರೋಲ್ ಮಾಡಿ, ನಿಯಂತ್ರಣ ಮಾಡಿ, ಒಳಗಿನಿಂದ ಕೆಳಗಿನಿಂದ ಕ ಅಕ್ಕೆ ಹೆಚ್ಚು ಪ್ರೆಷರ್ ಕೊಟ್ಟುಬಿಟ್ರೆ ಆ ಪ್ರೆಷರ್ನಿಂದ ಅದು ಹೊರಕ್ಕೆ ಬರುವಾಗ ಖ ಆಗಿಬಿಡ್ತದೆ. ಪ್ರೆಷರ್ ಕಮ್ಮಿ ಕೊಟ್ಟರೆ ಕ ಆಗುತ್ತೆ. ಅದನ್ನ ಖ ಆಗ್ಬೇಕಾದ್ರೆ ನಾವು ಹೆಚ್ಚು ಪ್ರೆಷರ್ ಕೊಡಬೇಕು. ಕ ಆಗ್ಬೇಕಾದ್ರೆ ಕಮ್ಮಿ ಪ್ರೆಷರ್ ಕೊಡಬೇಕು. ಗಾಳಿದು ನಾಭಿಯಿಂದ, ಈ ನಾಭಿಯಿಂದ ಮೇಲಕ್ಕೆ ಗಾಳಿಯ ಪ್ರೆಷರ್ನಿಂದಲೇ ಅಕ್ಷರಗಳ ಉಚ್ಚಾರ ಆಗೋದು. ಮಾರುತ ವೈಬ್ರೇಷನ್, ಈ ಸೌಂಡ್ ವೈಬ್ರೇಷನ್ ಒಂದು ಗಾಳಿ ಅಂದರೆ ಅದೇ ಹೇಳಲಿಕ್ಕೆ ಆಗುವುದಿಲ್ಲ. ಕ ಅನ್ಬೇಕಾಗಿದ್ದರೆ ಕಂಠ ಮತ್ತು ನಾಲಿಗೆ ಸಾಕು, ತುಟಿ ಬೇಕಾಗಿಲ್ಲ. ಹಾಗೆ ಎಲ್ಲಿಂದ ಹೊರಟು ಎಷ್ಟು ಪ್ರೆಷರ್ನಿಂದ ಬರಬೇಕು, ಎಲ್ಲಿ ಅದರ ಪ್ರೆಷರ್ನ ಒತ್ತು ಕೊಡಬೇಕು. ಈಗ ದಂತ ಮುಖ್ಯವಾಗಿ ನಮ್ಮ ಉಚ್ಚಾರಕ್ಕೆ ನಾಲಿಗೆಯ ಬುಡ, ಕುತ್ತಿಗೆ, ಹಲ್ಲು, ತುಟಿ ಮತ್ತು ತಲೆ, ಇದು ಯಾವುದರಲ್ಲೂ ಹೇಳದೆ ಗಾಳಿಯನ್ನು ಮೇಲಕ್ಕೆ ಕಳಿಸ್ಬೇಕಾಗತ್ತೆ. ಅದು ರ ಶ ಹೇಳಬೇಕಾಗಿತ್ತು. ಶ ಹೇಳಬೇಕಾದ್ರೆ ಬೇಡ. ಶ ಹೇಳಬೇಕಾದ್ರೆ ಇಲ್ಲೇ ಆಗತ್ತೆ, ಇಲ್ಲೇ ಶ ಬಂದ್ಬಿಡ್ತದೆ. ಶ ಹೇಳಬೇಕಾದ್ರೆ ಇಲ್ಲಿ ಎಲ್ಲ ಮೇಲಕ್ಕೆ ಹೋಗ್ಬೇಕು ಗಾಳಿ. ಸ ಹೇಳಬೇಕಾದ್ರೆ ಇಲ್ಲಿ ನಿಂತರೂ ಅವಲ್ಲಿ ಇಲ್ಲಿ ಹೋಗಲ್ಲ, ಮುಂದಕ್ಕೆ ಒಂದು ಹಲ್ಲಿಗೆ ತಾಗಬೇಕು ಸೌಂಡು, ಆ ಪ್ರೆಷರು. ಸ ಅಂತ ಅನ್ಬೇಕಾದ್ರೆ ನಾಲಿಗೆ ಹಲ್ಲಿಗೆ ತಾಗಬೇಕು. ಶ ಹೇಳಬೇಕಾದ್ರೆ ನಾಲಿಗೆ ಹಲ್ಲಿ ತಾಗುವುದಲ್ಲ, ಇಲ್ಲಿ ಪ್ರೆಷರ್ ಕೊಡಬೇಕು. ಅಲ್ಲಿಂದ ಮುಂದಕ್ಕೆ ಬಂದರೆ ಸ ಆಗತ್ತೆ, ಮೇಲಕ್ಕೆ ಹೋದ್ರೆ ಶ ಆಗತ್ತೆ. ಇದು ಬಲ. ಇದಕ್ಕೆ ಬಲಂ, ಎಫರ್ಟ್. ಯಾವ್ಯಾವ ಅಕ್ಷರಗಳನ್ನು ಎಲ್ಲಿ ಯಾವ ರೀತಿಯ ಪ್ರೆಷರ್ ಕೊಟ್ಟು ಹೇಳಬೇಕು ಅಂತ ಅನ್ನುವುದರಿಂದ ನಾವು ಪ್ರಯತ್ನ ಪಟ್ಟು ಹೇಳಿದಾಗ ಅರ್ಥ ಸರಿಯಾಗಿ. ಯಾಕೆಂದ್ರೆ ಇಳಿದಿದ್ರೆ ನಾ ಹೇಳಿದಾಗ ಫಲ ಹೇಳಲಿಕ್ಕೆ ಅದು ಫಲ ಆಗಿಬಿಟ್ರೆ ಅಥವಾ ಫಲ ಆಗಿಬಿಟ್ರೆ ಅಲ್ಲಿ ಬಲ ತಪ್ಪಿ ಹೋಯಿತು. ಯಾವುದೋ ಹೇಳಬೇಕಾದ ಯಾವುದೋ ಆಯಿತು, ಮೀನಿಂಗ್ ಬೇರೆ ಆಯಿತು. ಆದರೆ ಒಂದು ಶಬ್ದ ಇನ್ನೊಬ್ಬನಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಈ 4 ಮುಖಗಳು ಬೇಕು: ವರ್ಣ, ಸ್ವರ, ಮಾತ್ರೆ, ಬಲ. ಆ ಬಲದಲ್ಲಿ ಬಲಪ್ರದನಾದ ಭಗವಂತ ನಮ್ಮಲ್ಲಿ ಅವನು ಆಸಕ್ತಿ ಕೊಡಬೇಕಲ್ಲ, ಬಲ, ಎಫರ್ಟು. ಎಷ್ಟೋ ಮಂದಿಗೆ ಏನು ಮಾಡಿದ್ರೂ ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಗೊತ್ತಿದೆ, ಎಷ್ಟೋ ಮಂದಿಗೆ ರಾ ಹೇಳಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕು? ಭಗವಂತ ಕೈ ಕೊಟ್ಬಿಡ್ತಾನೆ ಅಂಥವರಿಗೆ. ಹಾಗಾಗಿ ಈ ಯಾವ ಅಕ್ಷರಗಳನ್ನು ಯಾವ ಸ್ಥಾನದಲ್ಲಿ ಉಚ್ಚರಿಸಬೇಕು ಅದನ್ನು ಉಚ್ಚರಿಸುವ ಶಕ್ತಿ ಕೊಟ್ಟು, ಆ ಬಲವನ್ನು ನಮಗೆ ಕೊಟ್ಟು, ಆ ಬಲಪ್ರದನಾಗಿ ಬಲದಿಂದ ನಮಗೆ ಅರ್ಥವಾಗುವಂಥ ಇದನ್ನು ಕೊಟ್ಟು ಬಲನ ವಾಚ್ಯನಾಗಿ ಸರ್ವಬಲ ಪೂರ್ಣನಾಗಿರತಕ್ಕ ಭಗವಂತನೇ ಬಲಶಬ್ದ ವಾಚ್ಯನಾಗಿ ಅಲ್ಲಿದ್ದಾನೆ.
ವರ್ಣಸ್ವರ ಮಾತ್ರ ಬಲಂ. ಈಗ ಶಬ್ದ ಆಯಿತು, ಶಬ್ದಕ್ಕೆ ಬೇಕಾದಂಥ ಅಲ್ಪಪ್ರಾಣ ಮಹಾಪ್ರಾಣ ಆಯಿತು, ಶಬ್ದಕ್ಕೆ ಬೇಕಾಗಿರತಕ್ಕಂಥ ಮಾತ್ರೆಗಳು ಆಯಿತು, ಶುದ್ಧವಾದ ಉಚ್ಚಾರಣೆ ಆಯಿತು, ಶಬ್ದದಿಂದ ಅರ್ಥ ಕಮ್ಯುನಿಕೇಟ್ ಆಯಿತು. ಇಲ್ಲಿವರೆಗೆ ಬಂತು ಫೊನೆಟಿಕ್ಸ್. ಆದರೆ ಶಬ್ದದಲ್ಲಿ ನಿಂತರೆ ಏನೂ ಇಲ್ಲ. ಯಾಕೆಂದರೆ ನಾವು ಶಬ್ದಗಳಿಂದ ಮಾತಾಡಿದರೂ ಶಬ್ದಗಳನ್ನೇ ಮಾಡಿ ಮಾತಾಡೋದಲ್ಲ, ಶಬ್ದಗಳಿಂದ ವಾಕ್ಯ, ವಾಕ್ಯದಿಂದ ಪ್ರಬಂಧ, ಚಾಪ್ಟರು. ಇದು ಬೆಳೀಬೇಕು. ಶಬ್ದ ಬೆಳೆದು ವಾಕ್ಯವಾಗಬೇಕು, ವಾಕ್ಯ ಬೆಳೆದು ಗ್ರಂಥವಾಗಬೇಕು. ಅದಕ್ಕೆ ಕೊನೆಯರು ಸಾಮ ಸಂತಾನ ಅಂದರು. ಸಾಮ ಅಂದರೆ ಒಂದೇ ಅರ್ಥವನ್ನು, ಸಮಾನವಾದ ಅರ್ಥವನ್ನು ಹೇಳುವ ಶಬ್ದಗಳ ಜೋಡಣೆ ಅಂದರೆ ಸೆಂಟೆನ್ಸ್ ಆಯ್ತು. ಈಗ ಬರೇ ಶಬ್ದಗಳಿದ್ದು ಒಂದೊಂದೇ ಶಬ್ದ, ಅದು ಡಿಕ್ಷನರಿ ಆಯಿತು ಅಷ್ಟೇ, ಮಾತಾಗಲಿಲ್ಲ, ಡಯಲಾಗ್ ಆಗಲಿಲ್ಲ. ಒಂದೊಂದು ಶಬ್ದ ಅದು ಡಿಕ್ಷನರಿ ಆಯಿತು, ಲೆಕ್ಸಿಕನ್. ಅದು ಮಾತಾಗಬೇಕಾಗಿದ್ದರೆ ಸಾಮ ಆಗಬೇಕು. ಸಾಮ ಅಂದರೆ ಸಮಾನವಾದ ಅರ್ಥಗಳನ್ನು ಹೇಳುವ, ಅಂದರೆ ಒಂದು ಅರ್ಥಕ್ಕೆ ಪೋಷಕವಾಗಿ, ನಮ್ಮ ಒಂದಕ್ಕೊಂದು ಪೋಷಕವಾಗಿ, ಒಂದಕ್ಕೊಂದು ಅನ್ವಿತವಾಗಿ ಒಂದು ಅಖಂಡವಾದ ಅರ್ಥವನ್ನು ಹೇಳುವ ಶಬ್ದಗಳ ಸಾಲು, ಅದು ಸೆಂಟೆನ್ಸ್ ಆಯಿತು. ಈಗ ಸಾಮ ವಾಕ್ಯ ಆಯಿತು. ಆ ಸಾಮದಲ್ಲಿ ಸಾಮಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಯಾಕೆಂದರೆ ಆ ಒಂದು ಶಬ್ದ ಅದು ಸಮಾನವಾದಂಥ, ಸಮಾನ ಅಂದರೆ ಒಂದೇ ಅಂತಲ್ಲ, ಒಂದಕ್ಕೊಂದು ಅನ್ವಿತವಾದ ಒಂದು ಅಖಂಡವಾದ ಅರ್ಥವನ್ನು ಹೇಳುವಂತೆ ಮಾಡಿ ಅಲ್ಲಿ ನಿಂತಿದ್ದಾನೆ, ಅವ ಕೂತಿದ್ದಾನೆ. ಮತ್ತು ಅವನು ಸದಾ ಸಾಮ. ಸಾಮ ಅಂದರೆ ಏನು? ಸಮನಾದವನೇ ಸಾಮ. ಎಲ್ಲ ರೂಪಗಳಲ್ಲೂ ಸಮಾನನವನು. ಅವನಿಗೆ ರೂಪಗಳಲ್ಲಿ ತಾರತಮ್ಯ ಇಲ್ಲ, ಒಂದರಲ್ಲಿ ಕಮ್ಮಿ ಶಕ್ತಿ, ಒಂದರಲ್ಲಿ ಹೆಚ್ಚು ಶಕ್ತಿ ಅಂತಿಲ್ಲ. ಎಲ್ಲ ರೂಪಗಳಲ್ಲೂ ಸಮಾನನಾಗಿ ಎಲ್ಲ ವಾಕ್ಯಗಳಿಗೂ ಸಾಮವನ್ನು, ಸಾಮರಸ್ಯವನ್ನು ಕೊಟ್ಟವ ಅವನು ಭಗವಂತ. ಅದರಿಂದ ವಾಕ್ಯ ಆಯಿತು. ವಾಕ್ಯದ ಮೂಲಕ ನಮಗೆ ಅರ್ಥವಾಯಿತು. ವಾಕ್ಯ ಒಂದು ದಿವಸಕ್ಕೆ ಒಂದು ವಾಕ್ಯ ಆಡಿ ಕೂತ್ರೆ, ಉಪನಿಷತ್ನ ಒಂದು ವಾಕ್ಯ ಇವತ್ತು ಹೊಡೆದು ಒಂದು ವಾಕ್ಯ ನಾಳೆ ಅಲ್ಲ, ಆ ವಾಕ್ಯಗಳ ಸಂತಾನ, ಕಂಟಿನ್ಯೂಯೇಷನ್ ಆಫ್ ದ ಸೆಂಟೆನ್ಸಸ್ ಬಿಕಮ್ ದ ಚಾಪ್ಟರ್ ಆ್ಯಂಡ್ ದ ಟೆಕ್ಸ್ಟ್. ಅದರಲ್ಲಿ ಸಂತಾನ ಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಅವನು ಯಾಕೆ ಸಂತಾನ? ಸಂತಾನ ಅಂದರೆ ಕಂಟಿನ್ಯೂಯೇಷನ್ ಅಲ್ವ, ಸಂತತ, ಸಂತತಿ, ವ್ಯಾಪ್ತಿ. ಅವನು ಎಲ್ಲ ರೂಪಗಳಲ್ಲೂ ಸಮರೂಪನಾಗಿ ಮತ್ತು ಅಷ್ಟೇ ಅಲ್ಲ, ಒಂದೊಂದು ರೂಪದಿಂದಲೂ ಸರ್ವಗತನಾಗಿ ಇದ್ದಾನೆ. ಅವನು ಒಂದು ರೂಪದಿಂದ ಅಲ್ಲಿ ಮಾತ್ರ ಇದನ್ನು ತಿಳ್ಕೊಬೇಡಿ, ಅವನು ಎಲ್ಲ ರೂಪಗಳಲ್ಲೂ ಸಮಾನ ಮತ್ತು ಅವನ ಎಲ್ಲ ರೂಪಗಳೂ ಸಂತಾನ. ಎಲ್ಲ ರೂಪಗಳು ಆಮ್ನಿ ಪ್ರೆಸೆಂಟ್, ಆಲ್ ಪರ್ವೇಸಿವ್. ಸಂತಾನ ಅಂದರೆ ಸಂತತ, ಸಂತತತ್ವಾತ್ ಸಂತಾನ. ಹೀಗೆ ನಾವು ಆಡುವ ಮಾತಿನ ಬೆಳವಣಿಗೆಯ ಫೊನೆಟಿಕ್ಸನ್ನು ಕಲಿತಾ ಭಗವಂತನನ್ನೂ ತಿಳ್ಕೊಂಡು ಹೋದೆವು ನಾವೀಗ. ಇದು ವೈದಿಕ ವಾಗ್ಮಯ. ಇಲ್ಲದೇ ಇದ್ರೆ ಬರೇ ಫೊನೆಟಿಕ್ಸ್. ಆ ಫೊನೆಟಿಕ್ಸ್ನ ಜೊತೆಗೆ ಭಗವಂತ ವರ್ಣ ಆದ, ಎಲ್ಲ ವರ್ಣಗಳಿಂದ ವರ್ಣನೀಯನಾದ. ಆ ವರ್ಣನೀಯನಾದ ಭಗವಂತ ಆ ಸ್ವರಗಳಲ್ಲಿ ಸ್ವರವಣನಾಗಿ ಕೂತ. ಅವನೇ ನಮ್ಮನ್ನು ಮಾನದಿಂದ, ಅಂದರೆ ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಸಂಸಾರದಿಂದ ರಕ್ಷಣೆ ಮಾಡುವ ಶಕ್ತಿಯಾದ. ಅವನೇ ನಮಗೆ ಬಲಪ್ರದನಾದ. ಅವನು ಸರ್ವಬಲ ಸ್ವರೂಪನಾದ. ಅವನು ಸರ್ವರೂಪಗಳಲ್ಲೂ ಸಮಾನ ಮತ್ತು ಎಲ್ಲ ರೂಪಗಳು ಎಲ್ಲ ಕಡೆಯೂ ತುಂಬಿರುವ ಅವನು ಸರ್ವಗತ. ಇಷ್ಟು ಉಪಾಸನೆ ಆಗೋಯ್ತು. ಈಗ 6 ಶಬ್ದಗಳಿಂದ ಭಗವಂತನ ಒಂದು ಅದ್ಭುತವಾದ ಉಪಾಸನೆಯ ಪ್ರಪಂಚ ನಮ್ಮ ಮುಂದೆ ತೆರೆಕೊಂಡಿತ್ತು. ವರ್ಣಸ್ವರ ಮಾತ್ರ ಬಲಂ ಸಾಮ ಸಂತಾನ, 6 ಶಬ್ದಗಳು. ಇಡೀ ಫೊನೆಟಿಕ್ಸಿನ ಸಾರವನ್ನು ಈ 6 ಶಬ್ದಗಳಲ್ಲಿ ಸೆರೆ ಹಿಡಿದು ಉಪನಿಷತ್ ಋಷಿಗಳು ನಮ್ಮ ಮುಂದೆ ಕೊಟ್ಟು ನೀವು ಇಷ್ಟು 6 ಶಬ್ದವನ್ನು ತಿಳ್ಕೊಂಡ್ರೆ ಇತ್ಯುಕ್ತ ಶಿಕ್ಷಾಧ್ಯಾಯ. ಇನ್ನು ನೀವು ತಿಳ್ಕೊಳ್ಬೇಕಾದ್ದು ಮುಂದಿನದು ಬೇರೆ. ಶಿಕ್ಷಾಶಾಸ್ತ್ರದಿಂದ, ಫೊನೆಟಿಕ್ಸ್ನಿಂದ ನೀವು ತಿಳ್ಕೊಳ್ಬೇಕಾದ ರಹಸ್ಯ. ಶಿಕ್ಷಾದಿಂದ ಅಧ್ಯಾಯ ಅಂದರೆ ನಾವು ತಿಳ್ಕೊಳ್ಳಬೇಕಾದ ಅರಿವು, ಅಧಿಗಮನ ಆಗಬೇಕಾದಂಥ. ಆಯ ಅಂದರೆ ಜ್ಞಾನ, ಆಯ ಅಂದರೆ ಉತ್ಕೃಷ್ಟವಾದ ಅರಿವು. ಶಿಕ್ಷಾಶಾಸ್ತ್ರದಿಂದ ನೀವು ಪಡೆಯಬೇಕಾದ ಉತ್ಕೃಷ್ಟವಾದ ಅರಿವು ಅಂತಂದರೆ ಇದು. ಇದನ್ನು ಮರೆತು ಬರೇ ಶಬ್ದ ಅಕ್ಷರ ಇಷ್ಟರಲ್ಲಿ ನೀವು ಮುಳುಗಿದರೆ ಅದು ಉತ್ಕೃಷ್ಟವಾದ ಅರಿವಾಗುವುದಿಲ್ಲ. ಅರಿವಾಗತ್ತೆ, ನಾಲೆಜ್ ಆಫ್ ಫೊನೆಟಿಕ್ಸ್ನ ಅರಿವು ಹೌದು, ಆದರೆ ಇದು ಬರಿಯ ನಾಲೆಜ್ ಅಲ್ಲ. ದಿಸ್ ಈಸ್ ಗ್ರೇಟ್ ವಿಸ್ಡಮ್. ಅಧ್ಯಾಯ ಇದು ವೆರಿ ಎಸೆನ್ಷಿಯಲ್, ಬಹಳ ಸಾರಭೂತವಾದ ಶ್ರೇಷ್ಠವಾದ ಅರಿವನ್ನು ನೀವು ಫೊನೆಟಿಕ್ಸ್ನ ಮೂಲಕ ಪಡೆದ ಹಾಗಾಯಿತು ಅಂತ. ಈ ಉದಾತ್ತ, ಅನುದಾತ್ತ, ಸ್ವರಿತ ಮತ್ತು ಪ್ರಚಯಗಳನ್ನು ವೇದದಲ್ಲಿ ಬಳಸುವುದಕ್ಕೆ ಅದರ ಅರ್ಥ ಹೇಗೆ ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ಒಂದು ದೃಷ್ಟಾಂತ ನಿಮಗೆ ಕೊಟ್ಟು, ಇದಕ್ಕೆ ಒಂದು ಅನುವಾಕ ಮುಗಿದೋಯ್ತು. ಈಗ 2ನೇ ಅನುವಾಕ. ಮೊದಲನೇದ್ದು ಶಾಂತಿ ಅನುವಾಕ, ಇದು ಶಿಕ್ಷಾ ಅನುವಾಕ. ಒಂದು ಅನುವಾಕ, 2ನೇ ಅನುವಾಕ. 5 ವಾಕ್ಯಗಳ ಅನುವಾಕ ಇದು. ಮೊದಲನೇ ಮಂತ್ರದಲ್ಲಿ 15 ವಾಕ್ಯ, ಶಾಂತಿ ಮಂತ್ರದಲ್ಲಿ ಇದರಲ್ಲಿ 5 ವಾಕ್ಯ, 5 ವಾಕ್ಯಗಳ ಅನುವಾಕ ಇದು. ಶಿಕ್ಷಾಂ ವ್ಯಾಖ್ಯಾಸ್ಯಾಮ ವರ್ಣಸ್ವರ ಮಾತ್ರಾಬಲಂ ಸಾಮಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ. 5 ವಾಕ್ಯಗಳು ಇವತ್ತು. ಈ 5 ವಾಕ್ಯಗಳಿಗೆ ಒಂದು ಅನುವಾಕ ಇದು ಮುಗಿದು ಹೋಯ್ತು. ಇದು ಈ ಇಡೀ ಪ್ರಕರಣವೇ ಮುಗೀತು. ಇನ್ನು ಬೇರೆ ವಿಷಯ ಪ್ರಾರಂಭ ಮಾಡಿಬಿಡುತ್ತೆ.
ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ 4 ಸ್ವರಗಳಿವೆ ವೇದದಲ್ಲಿ. ಅದರ ಅರ್ಥ ಏನು ಅಂತ ಯಾರು ಹೇಳೋದಿಲ್ಲ. ಸಾಮಾನ್ಯ ವೇದ ಓದುವಾಗ ಅದನ್ನು ಹೇಗೆ ಓದಬೇಕು ಅಂತ ಹೇಳಿಕೊಡ್ತಾರೆ. ಅಗ್ನಿಮೀಳೆ ಹೇಳು ಅಂತಾರೆ. ಯಾಕಂದ್ರೆ ಹಾಗೆ ಹೇಳಬೇಕು, ಕ್ರಮ ಅದು. ಯಾಕೆ ಅಗ್ನಿಮೀಳೆ ಅಂತ ಹೇಳಬೇಕು? ಅಲ್ಲಿ ಅ ಅನ್ನೋದು ಅನುದಾತ್ತವಾಗಿದೆ, ಅಗ್ನಿ ಉದಾತ್ತ, ನೀ ಸ್ವರಿತ, ಳೆ ಪ್ರಚಯ. ಅಗ್ನಿಮೀಳೆ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ 4 ಸ್ವರಗಳು ಈ 4 ಅಕ್ಷರದಲ್ಲಿದೆ. ಇಡೀ ವೇದದಲ್ಲಿರುವುದು ಇಷ್ಟೇ ಸ್ವರ. ಅದು ನಿಮಗೆ ಅಗ್ನಿಮೀಳೆ ಅನ್ನುವ 4 ಸ್ವರಗಳಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಇದೆಯಲ್ಲ, ಅದರ ಅರ್ಥವನ್ನು ಹೇಳಿಬಿಡ್ತಾನೆ ಅಷ್ಟೇ. 4 ಅಕ್ಷರದ ಅರ್ಥ ಹೇಳಿದರೆ 4 ವೇದಗಳ ಅರ್ಥ ತಿಳಿಲಿಕ್ಕೆ ಬರುತ್ತೆ, ತಿಳುವಳಿಕೆ ಇದ್ದವರಿಗೆ, ತಲೆ ಇದ್ದವರಿಗೆ. ಅಗ್ನಿಮೀಳೆ ಆ ಅಂದರೆ ಅನುದಾತ್ತ. ಅನುದಾತ್ತಕ್ಕೆ ಅರ್ಥ ದಾರ್ಢ್ಯಮೇವ ಅನುದಾತ್ತಾರ್ಥ. ನಾನು ಆಗ ಹೇಳಿದೆ, ನಾವು ಅನುದಾತ್ತ ಹಾಕಿದರೆ ಫುಲ್ ಸ್ಟಾಪ್ ಹಾಕಿದಾಗೆ ಅಂತ. ಆಯಿತು ಅಂತ ಉದಾತ್ತ ಸ್ವರ ಕೊಟ್ಟೆ, ಕ್ವಶನ್ ಆಯಿತು, ಆಯಿತು, ನನ್ನ ಕೆಲಸ ಆಯಿತು. ಆಯಿತು ಅನ್ನೋ ಅನುದಾತ್ತ. ಕೆಳಕ್ಕೆ ನಾನು ಸ್ಟ್ರೆಸ್ ಕೊಟ್ಟೆ, ಅದು ಫುಲ್ ಸ್ಟಾಪ್, ದಾರ್ಢ್ಯ, ಕನ್ಫರ್ಮ್ ಆಯಿತು. ಅನುದಾತ್ತ ಸ್ವರಕ್ಕೆ ದಾರ್ಢ್ಯ ಅರ್ಥ ಒತ್ತು ಕೊಟ್ಟು ಹೇಳೋದು. ನಾವು ಯಾರಲ್ಲಿ ಅನುದಾತ್ತ ಸ್ವರ ಕೊಡ್ತೇವೆ ಆಗ ನಾವು ನಮ್ಮ ಮಾತಿಗೆ ಒತ್ತು ಕೊಡ್ತಾ ಇದ್ದೇವೆ, ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೇವೆ. ನಾನು ಹೇಳ್ತೇನೆ ಅಂತಾರೆ. ಅವಾಗ ನೋಡಿ, ನಾನು ಹೇಳ್ತೇನೆ, ನಾನು ಹೇಳಿದ ಮೇಲೆ ನಿಮ್ಗೆ ನಮಗಿಲ್ಲ ಅಂದರೆ ಏನ್ರಿ? ನಾನು ಅನ್ನೋದು ಒತ್ತಿದೆ. ಆ ಒತ್ತಿನಲ್ಲಿ ಅವನು ಹೇಳ್ತಕ್ಕವನ ಇಗೋ ಇದೆ. ನಾನು ಹೇಳಿದ್ರು ನೀವು ನಂಬುದಿಲ್ಲ ಅಂದರೆ ಏನು ಅಂತ, ನಾನು ಏನು ತಿಳ್ಕೊಂಡಿದ್ದೀರಿ ನಾನು ಅಂದರೆ ಆ ಇಗೋ ಇದೆ. ಅನುದಾತ್ತ ಸ್ವರದಲ್ಲಿ ಇಗೋ ಬರುತ್ತೆ. ಉದಾತ್ತ ನೀವು ಸ್ವರ ಹಾಕಿದರೆ ಇಗೋ ಬರೋದಿಲ್ಲ. ನಮ್ಮ ಇಗೋ ನಮ್ಗೆ ಗೊತ್ತಿಲ್ಲದೆ ಅನುದಾತ್ತ ಸ್ವರವಾಗಿ ಬಂದ್ಬಿಡುತ್ತೆ. ಇದು ಸ್ವರದಲ್ಲಿ. ಅದನ್ನ ಅನುದಾತ್ತ ಸ್ವರ ಅನ್ನೋದು ಯಾವುದೇ ನಾವು ಹೇಳುವ ಮಾತನ್ನು ದೃಢವಾಗಿ ಕನ್ಫರ್ಮ್ ಮಾಡ್ತದೆ. ಇಲ್ಲಿ ಅಗ್ನಿಮೀಳೆ ಆ ಅನ್ನೋದು ಅನುದಾತ್ತ. ಅದು ಯಾವುದಕ್ಕೆ ಬಂದಿದೆ? ಅಗ, ಅಗ್ನಿ, ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡತಕ್ಕ ಶಕ್ತಿ ಎನ್ನುವ ಶಬ್ದ. ಅದು ಅಗ್ನಿ ಅಂತ ಮೊದಲನೇ ಶಬ್ದ. ಅದರಲ್ಲಿ ಮೊದಲನೇ ಅಕ್ಷರಕ್ಕೆ ಒತ್ತು ಕೊಟ್ಟಿದ್ದಾರೆ. ಏನದು ಒತ್ತು ಅಂದರೆ? ಕನ್ಫರ್ಮ್ ಅಂದರೆ ನೀನು ಇಲ್ಲದೇ ಇದ್ದರೆ ಇದು ಚಲಿಸಲಾರದ್ದು ಅನ್ನೋದು ಕನ್ಫರ್ಮ್ ಮಾಡು, ನೀನು ಇದರ ಚಾಲಕ ಅನ್ನೋದು ಕನ್ಫರ್ಮ್ ಮಾಡು. ಇದು ಎರಡೂ ಒತ್ತು ಕೊಟ್ಟು ನಾವು ಶುರು ಆ ಅಂತೇವೆ. ಆಮೇಲೆ ಅಗ್ನಿ, ನೀ ಅಂತಿದೆ, ಅದು ಈ ಅನ್ನುವ ಅಕ್ಷರ ನೀ ಚಲನೆ ಕೊಡತಕ್ಕವನು ಅನ್ನುವ ಒತ್ತು ಕೊಡತಕ್ಕ ಶಬ್ದ. ಅದು ನೀ ಅನ್ನುವಲ್ಲಿ ಉದಾತ್ತ ಇದೆ. ಅದು ನೀ ಅನ್ನುವಂಥ ನಯನ ಚಾಲಕ ಶಕ್ತಿಗೆ ಉದಾತ್ತ ಸ್ವರ ಕೊಟ್ಟಿದ್ದಾರೆ. ಚಲನೆ ಇಲ್ಲದ ವಸ್ತುವಿಗೆ ಅನುದಾತ್ತ ಸ್ವರ ಕೊಟ್ಟಿದ್ದಾರೆ, ಚಾಲಕ ಶಕ್ತಿಗೆ ಉದಾತ್ತ ಸ್ವರ ಕೊಟ್ಟಿದ್ದಾರೆ. ಚಾಲಕ ಶಕ್ತಿ ಉದಾತ್ತಕ್ಕೆ ಏನರ್ಥ? ಉದಾತ್ತಸ್ಯ ಉಚ್ಯತಾ ತಥಾ. ಅವನು ಸ್ವತಃ ಚಲಿಸಲಾರದ ಆ್ಯಂಡ್ ವಿಚ್ ಈಸ್ ಕನ್ಫರ್ಮ್ಡ್ ಅಂಥ ಅಗಕ್ಕೆ ನೀನು ನೀ ಅಲ್ಲ, ನೀನು ನೀ ಅಂದರೆ ನೀನು ಚಾಲನೆ ಕೊಡ್ತಕ್ಕವ. ಚಾಲನೆ ಕೊಡ್ತಕ್ಕವು ತುಂಬ ಇದ್ದಾವೆ, ಆದರೆ ಉಚ್ಚವಾದ ಚಾಲಕ, ನಿನಕ್ಕಿಂತ ಮೇಲೆ ಇನ್ನೊಬ್ಬ ಸರ್ವಶ್ರೇಷ್ಠ ಚಾಲಕ ಅನ್ನೋದು ಉದಾತ್ತ ಸ್ವರ ಹೇಳುತ್ತೆ. ಹಾಗಾದರೆ ಅಗ್ನಿ ಅಂತ ಇಷ್ಟು ಹೇಳಿಬಿಟ್ರೆ ಸ್ವತಃ ಎಂದೆಂದೂ ಚಲಿಸಲಾಗದ ಪರಾಧೀನವಾದ ಈ ಪ್ರಪಂಚಕ್ಕೆ ಚಲನೆ ಕೊಡತಕ್ಕ ಸ್ವತಂತ್ರ ಶಕ್ತಿ ನೀನು. ಇಷ್ಟು ಅರ್ಥ ಧ್ವನಿಯಿಂದ ಬಂದದ್ದು, ಶಬ್ದದಿಂದ ಅಲ್ಲ. ಆಮೇಲೆ ಅಗ್ನಿಮೀಳೆ ಈ ಅಲ್ಲಿ ಉದಾತ್ತ ಅನುದಾತ್ತ ಮೇಲೆ ಕೊಂಡೋಗಿ ಕೆಳಕ್ಕೆ ತಂದಿದ್ದಾರೆ. ಅದೇನು? ನೀಚತ ಸ್ವರಿತಸ್ಯಾರ್ಥ. ನನ್ನ ಸಣ್ಣತನವನ್ನು ಸ್ವರಿತ ಹೇಳುತ್ತೆ. ನಾವು ಸ್ವರಿತ ಪ್ರಯೋಗ ಮಾಡಿದರೆ ಅದು ನನ್ನ ಅಥವಾ ಇನ್ನೊಬ್ಬರದ್ದು ಆಗ್ಬೋದು. ನಾನು ಹೇಳಿದೆ ದೊಡ್ಡ ಪಂಡಿತರಪ್ಪ ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ಕೊಂಕು ಧ್ವನಿ ಹಾಕಿದರೆ ನಾವು ಯಾರ ಬಗ್ಗೆ ಹೇಳ್ತೇವೆ ಅವ್ರನ್ನ ನೀಚತ. ಇಲ್ಲಿ ಏನು? ಸ್ವರಿತ ಅನ್ನೋದು ಒಟ್ಟಿಗೆ ನೀಚತ್ವವನ್ನು, ಅಲ್ಪತ್ವವನ್ನು ಹೇಳ್ತದೆ, ಲಿಮಿಟೇಷನ್ಸ್ ಅನ್ನು ಹೇಳುತ್ತೆ. ಇಲ್ಲಿ ಎಲ್ಲಿ ಹಾಕಿದ್ದಾರೆ ಸ್ವರಿತವನ್ನ? ಈಳೆ ಅಗ್ನಿಮೀಳೆ ಸ್ತೋತ್ರ ಮಾಡತಕ್ಕ ನಾನು ಸ್ತೋತ್ರ ಮಾಡುತ್ತೇನೆ ಅದನ್ನು ಹೇಳ್ತಾರೆ. ಅಲ್ಲಿ ನೀಚತ ಸ್ವರಿತ ಸ್ವರ ಹಾಕಿಬಿಟ್ಟಿದೆ. ಸ್ವರಿತ ಸ್ವರ ಇದೆ, ಅದರ ಅರ್ಥ ಏನು? ನೀನು ದೊಡ್ಡವ, ಚಲನೆ ಇಲ್ಲದ ಜಗತ್ತಿಗೆ ಚಾಲನೆ ಕೊಡ್ತಕ್ಕವ, ಮತ್ತು ನಿನ್ನ ಮುಂದೆ ನಾನು ಯಾವಾಗಲೂ ಸಣ್ಣವನೇ. ಈ ನೀಚತ, ನಾನು ನಿನ್ನ ಮುಂದೆ ಸಣ್ಣವನೇ, ನಿನ್ನ ಹತ್ರ ಕಂಪೀಟ್ ಮಾಡ್ಲಿಕ್ಕೆ ಬಂದವನಲ್ಲ, ನಾನು ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದವ. ಆ ಪ್ರಾರ್ಥನೆಗೆ ಒತ್ತಿದೆ ನೋಡಿ ಆ ಸ್ವರಿತ ಸ್ವರದಿಂದ. ಆಮೇಲೆ ಅಲ್ಲಪ್ಪ ಸಾಧನೆ ಮಾಡ್ತಾ ಮಾಡ್ತಾ ಒಂದು ದಿವಸ ನೀನೇ ನಾನು ಆಗಿಬಿಡ್ಬೋದಲ್ಲ ಅಂದರೆ ಅಗ್ನಿಮೀಳೆ ಪ್ರಚಯ ಇದೆ ಕೊನೆಗೆ. ಎಳೆ ಅನ್ನೋದು ಪ್ರಚಯ. ಪ್ರಚಯಸ್ಯ ಯಥಾಸ್ಥಿತಿ, ಈಗ ಏನಿದೆಯೋ ಅದು ಬದಲಾಗದಂಥ ಸ್ಥಿತಿ ಅನ್ನುವುದನ್ನು ಪ್ರಚಯ ಹೇಳುತ್ತೆ. ಹಾಗಾಗಿ ನೀನು ದೊಡ್ಡವ ಅನ್ನುವುದು ಅನಾದಿನಿತ್ಯವಾದ ಸತ್ಯ, ನಿನ್ನ ಮುಂದೆ ನಾನು ಸಣ್ಣವ ಅನ್ನುವುದು ಅನಾದಿನಿತ್ಯವಾದ ಸತ್ಯ, ಇದು ಎಂದೆಂದೂ ಬದಲಾಗದ ಸತ್ಯ. ಇದು 4 ಅಕ್ಷರಗಳ ಧ್ವನಿಯಿಂದ ಬರುವ ಅರ್ಥ.
ಹೀಗೆ ಇಡೀ ವೇದಕ್ಕೆ ನಾವು ಅರ್ಥ ಹಚ್ಚಿದರೆ ವೇದ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವರಗಳ ಮೂಲಕ ಹೇಗೆ ಅರ್ಥ ಬದಲಾಗುತ್ತೆ ಅನ್ನೋದರ ಒಂದು ಸಂಕ್ಷಿಪ್ತ ಉದಾಹರಣೆಯ ಜೊತೆಗೆ ಇವತ್ತಿನ ಈ ಶಿಕ್ಷಾ ಅನುವಾಕದ ಅಧ್ಯಯನವನ್ನು ಮುಗಿಸೋಣ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಅನುವಾಕಗಳನ್ನು ನಾವು ಈ ಮೊದಲು ನೋಡಿದೆವು. ಮೊದಲನೇದ್ದು ಸಮಸ್ತ ವೇದಾಧ್ಯಯನದ ಅಧ್ಯಾತ್ಮ ವಿದ್ಯೆಯ ಅನುಸಂಧಾನಕ್ಕೆ ಪೂರ್ವಭಾವಿಯಾಗಿ ನಾವು ಪಠಿಸಬೇಕಾದ, ಅದರ ಮೂಲಕ ಅನುಸಂಧಾನ ಮಾಡಬೇಕಾದ ಶಾಂತಿ ಮಂತ್ರ. ಅದರ ನಂತರ ಶಾಂತಿ ಮಂತ್ರ ಪಠನದ ಮೂಲಕ ನಾವು ಅಧ್ಯಯನ ಮಾಡಬೇಕಾದ ಗ್ರಂಥದ ಪಾಠ ಶುದ್ಧಿ, ಶುದ್ಧವಾದ ಪಾಠದ ಹಿಂದೆ ಭಗವಂತನ ಅನುಸಂಧಾನ. ಈ ಎರಡು ಅನುವಾಕಗಳನ್ನು ಮುಗಿಸಿದ ಮೇಲೆ ಇನ್ನು ಮುಂದಿನದ್ದು, ಅದರ ನಂತರ ನಾವು ಮಾಡಬೇಕಾದ್ದೇನು? ಒಂದು ವಾಕ್ಯ ಇದೆ. ಒಂದು ವಾಕ್ಯ ಇದ್ದರೆ ಆ ವಾಕ್ಯಗಳನ್ನು ನಾವು ಒಂದೊಂದು ಶಬ್ದವನ್ನು, ಒಂದು ವಾಕ್ಯ ಅಂದರೆ ಶಬ್ದಗಳ ಸಮುದಾಯ, ಆ ಶಬ್ದಗಳ ಸಮುದಾಯವನ್ನು ನಾವು ಒಂದು ಶಬ್ದವನ್ನು ಉಚ್ಚರಿಸುವುದು ಬೇರೆ ಥರ, ಆ ಶಬ್ದಗಳ ಸಮುದಾಯವನ್ನು ವಾಕ್ಯರೂಪವಾಗಿ ಹೇಳುವಾಗ ಬೇರೆ ಥರ ಹೇಳುತ್ತೇವೆ. ಅದರಲ್ಲಿ ಒಂದು ಸಂಧಿ ಇರುತ್ತದೆ. ಸಂಧಿ ಅಂದರೆ ಎರಡು ಥರ. ಒಂದು ಸಂಧಿಯಾಗಿ ಅಕ್ಷರವೇ ಬೇರೆ ಆಗಿಬಿಡುತ್ತೆ, ಅಥವಾ ಸಂಧಿಯಿಂದ ಆ ಶಬ್ದಗಳ ಸಾಮೀಪ್ಯ ಮಾತ್ರ ಬರುತ್ತೆ. ಈಗ ಅವನು ಹೋದ, ಇಲ್ಲಿ ಅವನು ಮತ್ತು ಹೋದ ಎರಡು ಶಬ್ದ ಇದೆ. ಇದು ರೂಪಾಂತರ ಆಗಲಿಲ್ಲ. ಆದರೆ ಅವನು ಹೋದ ಹೀಗೆ ಹೇಳೋದಿಲ್ಲ, ಅವನು ಅಂತ ಹೇಳೋದು, ಅವನು ಹೋದ. ಇದು ಒಂಥರದ ಸಂಧಿ, ಸಾಮೀಪ್ಯ. ಅದು ಎರಡು ಶಬ್ದಗಳನ್ನು ನಾವು ಒಂದು ವಾಕ್ಯವಾಗುವಾಗ ಮಧ್ಯದಲ್ಲಿ ವಿರಾಮ ಕೊಡದೆ ಹೇಳಬೇಕು ಅನ್ನೋದು ಒಂದು. ಮತ್ತು ಯಾವುದೋ ಒಂದು ನಾವು ಆ ವಾಕ್ಯದಲ್ಲಿ ಉಪವಿರಾಮಗಳಿರ್ತವೆ, ಕಾಲನ್ನು, ಸೆಮಿಕಾಲನ್ನು, ಕಾಮ, ಇಂಥವುಗಳಲ್ಲಿ ಸ್ವಲ್ಪ ಅರ್ಧ ಮಾತ್ರೆಯ ವಿರಾಮ ಕೊಡುವುದಿದೆ, ಕೆಲವು ಒಂದು ಮಾತ್ರೆಯ ವಿರಾಮ ಕೊಡುವುದು, ಎರಡು ಮಾತ್ರೆ ವಿರಾಮ ಕೊಡುವುದು. ಇದನ್ನು ಈ ಒಂದು ವ್ಯವಸ್ಥೆಯಿಂದ ಹೇಳತಕ್ಕಂಥ ಒಂದು ಸಂಹಿತೆ ಅಂತ ಹೇಳ್ತಾರೆ. ಇದಕ್ಕೆ ಸಂಹಿತೆ ಅಂದರೆ ಶಬ್ದಗಳ ಜೋಡಣೆ ಅಂತ. ಆ ಸಂಹಿತೆ ಮಾತನಾಡುವಾಗ ಮುಂದೆ ನಮ್ಮ ಅನುಸಂಧಾನ, ಈಗ ಶಬ್ದಗಳ ಮೇಲೆ ವರ್ಣಗಳ ಬಗ್ಗೆ, ಸ್ವರದ ಬಗ್ಗೆ ಅನುಸಂಧಾನ ಆಯಿತು. ಆಮೇಲೆ ಅದನ್ನು ವಾಕ್ಯವಾಗಿ ಉಚ್ಚರಿಸುವಾಗ ನಮ್ಮ ಉಚ್ಚಾರದಲ್ಲಿ ಅದನ್ನು ಬಳಸುವ ವಿಧಾನ, ಅದನ್ನು ಸಂಹಿತ. ಇನ್ನೊಂದು ಸಂಹಿತೆಯಲ್ಲಿ ಅಕ್ಷರವೇ ಬೇರೆಯಾಗಿಬಿಡುತ್ತೆ. ಏನು ಅಂದರೆ, ಇವಾಗ ನಾನು ಇದ್ದೆ, ನಾವು ವಾಕ್ಯರೂಪ ಹೇಳುವಾಗ ನಾನು ಇದ್ದೆ ಅಂತ ಹೇಳೋದು, ನಾನಿದ್ದೆ ಅಂತೇಳಿ. ಅಲ್ಲಿ ಏನಾಯಿತು, ಹೋಗಿ ಹೋಯಿತು, ಅಕ್ಷರ ಉಕಾರ ಹೋಗಿ ಮುಂದಿನ ಅಕ್ಷರದ ಮುಂದಿನ ಶಬ್ದದ ಮೊದಲನೆಯ ಅಕ್ಷರ, ಮೊದಲನೆಯ ಶಬ್ದದ ಕೊನೆಯ ಅಕ್ಷರವಾಯಿತು. ಅಕ್ಷರ ಒಂದು ಲೋಪವಾಗಿ ಹೋಯಿತು. ಹೀಗೆ ರೂಪಾಂತರವಾಗಿ ಬಿಡುತ್ತೆ ಸಂಧಿಯಲ್ಲಿ. ಈ ಉದಾಹರಣೆಗೆ ನಮ್ಮ ಸಂಹಿತಾಕ್ಕೆ ನಾವು ಮೊದಲನೇ ಸಂಹಿತೆ ಓಂಕಾರವೇ. ಓಂಕಾರದಲ್ಲಿ ಆ ಇತ್ತು, ಊ ಇತ್ತು, ಎರಡೂ ಹೋಯಿತು, ಓ ಆಯಿತು. ಸಂಹಿತಾದಲ್ಲಿ ಒಂದೋ ಮುಂದಿನ ಅಕ್ಷರ ಬರುತ್ತೆ, ಒಂದೋ ಹಿಂದಿನ ಅಕ್ಷರ ಬರುತ್ತೆ, ಒಂದೋ ಅಕ್ಷರ ಲೋಪ ಆಗುತ್ತೆ, ಇನ್ನು ಯಾವುದೋ ಅಕ್ಷರ ಬರುತ್ತೆ. ಇದೆಲ್ಲವೂ ಸಂಹಿತ. ಮಾತನಾಡುವಾಗ ಶಬ್ದಗಳು ಹೊಂದುವ ರೂಪಾಂತರ ಅದು ಬರಲಿಲ್ಲ ನಮಗೆ ಈ ಅನುಸಂಧಾನದ ಇಷ್ಟವರೆಗೆ. ಒಂದೊಂದು ಹೆಜ್ಜೆ ಹೆಜ್ಜೆಯಾಗಿದೆ ನೋಡಿ. ಮೊದಲು ವರ್ಣ, ಸ್ವರ, ಮಾತ್ರೆ, ಬಲ, ಸಾಮ, ಸಂತಾನ ಆದಮೇಲೆ ನಾವು ಅದನ್ನು ಸಂಹಿತೆಯಾಗಿ, ಅಂದರೆ ಒಂದಕ್ಕೊಂದು ಜೋಡಿಸಿ ಅಖಂಡವಾಗಿ ಮಾತನಾಡುವಾಗ ಆ ರೂಪಾಂತರ ಹೊಂದುತ್ತಲ್ಲ ಅಕ್ಷರ, ರೂಪಾಂತರ ಹೊಂದಿ ಇದ್ದ ಅಕ್ಷರ ಇನ್ನೊಂದು ಅಕ್ಷರವಾಗಿ ಅಥವಾ ಲೋಪವಾಗಿ. ಈಗ ರಾಮ ಅಸ್ತಿ ಅಂತ ಶಬ್ದ ಇದೆ. ರಾಮ ಅಸ್ತಿ ಹೋಗಿ ರಾಮೋಸ್ತಿ ಆಗಿಬಿಡುತ್ತೆ ಸಂಸ್ಥೆಯಲ್ಲಿ. ಆ ವಿಸರ್ಗ ಹೋಗಿ ಓಕಾರ ಆಯಿತು, ಮುಂದಿನ ಅಕಾರ ಹೋಗಿ ಬಿಡುತ್ತೆ. ಏನು ಹಿಂದೆ ಆಹಾ ವಿಸರ್ಗವೂ ಇಲ್ಲ, ಅಕಾರವೂ ಇಲ್ಲ, ಎರಡೂ ಇಲ್ಲ, ರಾಮೋಸ್ತಿ. ಇನ್ನೊಂದು ಕಡೆಯಿಂದ ಕೆಲವು ಕೊನೆಯ ಅಕ್ಷರ ಮಾತ್ರ ಹೋಯ್ತು. ರಾಮೇ ಅತ್ರ ಅಂತಿದೆ, ರಾಮೇತ್ರ ಆಯಿತು, ಆ ಹೋಯ್ತು, ಮೇ ಏ ನಾಶ ಆಗಲಿಲ್ಲ. ಹೀಗೆ ಕೆಲವೊಮ್ಮೆ ಹೀಗೆ ತಸ್ಮೈ ಇತಿ ಇದೆ, ತಸ್ಮೈ ಇತಿ ಸಂಧಿ ಮಾಡುವಾಗ ತಸ್ಮಾ ಇತಿ ಆಗುತ್ತೆ, ಐ ಹೋಗಿ ಆ ಬಂದುಬಿಡ್ತದೆ. ಇನ್ನು ಆ ಕೊನೆಯ ಈ ಅನ್ನೋದು ತಸ್ಮೈ ಇತಿ, ತಸ್ಮಾ ಇತಿ,
ಆ ಇಕಾರ ಒಮ್ಮೊಮ್ಮೆ ಯಕಾರವಾಗಿಬಿಡುತ್ತೆ, ಸ್ವರ ಇದ್ದದ್ದು ವ್ಯಂಜನವಾಗಿಬಿಡುತ್ತೆ. ತಸ್ಮಾಯಿತಿ. ಹೀಗೆ ಯಾವುದೋ ಅಕ್ಷರ ಇನ್ಯಾವುದೋ ಅಕ್ಷರವಾಗಿಬಿಡುತ್ತೆ. ಸಂಹಿತಾದಲ್ಲಿ ಒಂದೋ ಅಕ್ಷರ ಲೋಪವಾಗಿಬಿಡುತ್ತೆ, ಒಂದೋ ಪೂರ್ವರೂಪ ಬರುತ್ತೆ, ಒಂದೋ ಪರರೂಪ ಬರುತ್ತೆ, ಒಂದೋ ಎರಡು ಅಕ್ಷರವೂ ಬೇರೆ ಆಗುತ್ತೆ, ಯಾವುದೋ ಒಂದು ಅಕ್ಷರ ಲೋಪವಾಗಿ ಇನ್ನೊಂದು ಅಕ್ಷರ ಬರುತ್ತೆ. ಇದೆಲ್ಲ ಸಂಹಿತ. ಅದು ನಮ್ಮ ಮೂಲ ಓಂಕಾರದಿಂದಲೇ ನಾವು ಸಂಹಿತ. ಶನ್ನೋ ಮಿತ್ರ, ಶಂ ನಹ ಮಿತ್ರ, ಇದು ಪದಪಾಠ. ಇದು ಸಂಹಿತ ಆಗುವಾಗ ಶನ್ನೋ ಮಿತ್ರ ಆಯಿತು. ಇದನ್ನು ನಾವು ತಿಳಿದಿದ್ದರೆ ಇರೋ ಅಪಾಯ ಏನಂದರೆ ನೋ ಅನ್ನೋದಕ್ಕೆ ನಹ ಅನ್ನುವುದು ನೋ ಆಗತ್ತೆ. ನೋ ಅಂತ ಅನ್ನೋದು ಶಬ್ದವೂ ಇದೆ. ನೋ ಅಂದರೆ ಇಂಗ್ಲೀಷ್ನಲ್ಲಿ ನೋ ಅಂದರೆ ಏನರ್ಥೋ ಅದೇ ಅರ್ಥ ಸಂಸ್ಕೃತದಲ್ಲೂ. ಅದನ್ನು ನಹ ಅಂತ ಅನ್ನೋದು ನೋ ಆದರೆ ನಮಗೆ ಅಂತ ಅರ್ಥ. ನೋ ಅನ್ನುವುದೇ ಆಗಿದ್ದರೆ ಇಲ್ಲ ಅಂತ ಅರ್ಥ. ಶನ್ನೋ ಮಿತ್ರ ಅನ್ನೋದನ್ನು ಈ ಎಚ್ಚರ ಇಲ್ಲದೆ ಇದ್ದರೆ ಏನರ್ಥ ಆಯಿತು? ಶನ್ನೋ ಮಿತ್ರ ಅಂದರೆ ಮಿತ್ರನು ನಮಗೆ ಸುಖವನ್ನು ಕೊಡುವುದು ಬೇಡ ಅಂತ ಆಯ್ತು. ನೋ ಅಂದರೆ ಇಲ್ಲ, ನಿಷೇಧ. ನಮಗೆ ಮಿತ್ರನಿಂದ ಸುಖವಿಲ್ಲ, ವರುಣನಿಂದ ಸುಖವಿಲ್ಲ, ಯಾವ ದೇವತೆಗಳಿಂದ ಸುಖ ಇಲ್ಲ ಅಂತಲೂ ಅರ್ಥ ಆಗ್ಬೋದು. ಏಕೆಂದರೆ ರೂಪ ಒಂದೇ. ಶನ್ನೋ ಭವತು, ಅವರು ಸುಖಕರ ಆಗದೇ ಹೋಗಲಿ ಅಥವಾ ಅವರಿಂದ ಸುಖ ಇಲ್ಲ ಅನ್ನುವುದು ಈ ವಾಕ್ಯದ ಅರ್ಥ ಆಗ್ಬೋದು. ಇದೆಲ್ಲ ಆ ಸಂಧಿಯಲ್ಲಿ ಮತ್ತು ಆ ಸಂಧಿ ಆಗುವಾಗ ಏನು ರೂಪ ಆಗುತ್ತೆ, ಅದರಿಂದ ಏನು ಅರ್ಥದ ಪರಿಣಾಮ ಆಗುತ್ತೆ ಎನ್ನುವ ಎಚ್ಚರದಿಂದ ಇದಕ್ಕೆ ಸಂಹಿತಾ ಪಾಠ ಅಂತೀವಿ. ಪಾಠದಲ್ಲಿ ಎರಡು ಥರ, ಸಂಧಿ ಮತ್ತು ಇದು ಪದಪಾಠ, ಸಂಹಿತಾ ಪಾಠ. ಪದಪಾಠದಲ್ಲಿ ಸಂಹಿತ ಇಲ್ಲ. ಸಂಹಿತಾದಲ್ಲಿ ಭಗವಂತನ ಉಪಾಸನೆ ಇದೆ. ಈಗ ಆ ಇತ್ತು, ಊ ಇತ್ತು, ಓ ಆಯಿತು. ಆ ಮತ್ತು ಊನಲ್ಲಿ ಯಾವ ಶಕ್ತಿ ಕೆಲಸ ಮಾಡುತ್ತೆ, ಅದು ಓ ಆದಾಗ ಯಾವ ಶಕ್ತಿ ಕೆಲಸ ಮಾಡುತ್ತೆ. ಅದು ಓ ಆಗುವುದು ಸಂಧಿ. ಆ ಓ ಆಗುವುದಕ್ಕೆ ನಮ್ಮ ಪ್ರಯತ್ನ ಇದೆ. ನಾವು ಆ ಮತ್ತು ಊ ಅನ್ನು ಎರಡನ್ನು ಬೆರೆಸಿ ಅದನ್ನು ನಮ್ಮ ಕಂಠದಿಂದ ಓ ಅಂತ ಉಚ್ಚಾರ ಮಾಡಿದ್ದೀವಿ. ಇದು ಸಂಧಾನ. ನಮ್ಮ ಇಂದ್ರಿಯ ಅದನ್ನು ಜೋಡಿಸುತ್ತೆ, ಎರಡು ಅಕ್ಷರಗಳನ್ನು ಜೋಡಿಸಿ ಸಂಧಿ ಆಗತ್ತೆ ಅಕ್ಷರದಲ್ಲಿ. ಸಂಧಾನ ಇರುವುದು ನಮ್ಮಲ್ಲಿ, ಸಂಧಿ ಇರುವುದು ಅಕ್ಷರದಲ್ಲಿ. ನಾವು ಸಂಧಾನ ಮಾಡ್ತೇವೆ, ಅದರಿಂದ ಅಕ್ಷರಗಳಲ್ಲಿ ಸಂಧಿ ಆಗತ್ತೆ, ಅದು ಸಂಧಿಯಾಗಿ ಓ ಆಗಿಬಿಡುತ್ತೆ. ಇದು ಸಂಹಿತಾ ವಿದ್ಯೆ ಅಂತ. ಈ ಸಂಹಿತಾದ ಬಗ್ಗೆ ಉಪನಿಷತ್ತುಗಳಲ್ಲಿ ಬಹಳ ಆಳವಾದಂಥ ಚಿಂತನೆ ನಡೆದಿದೆ. ಈ ಆ ಇತ್ತು, ಈ ಊ ಇತ್ತು, ಈ ಓ ಆಯಿತಲ್ಲ, ಏನಿದು? ಅಲ್ಲ, ಆನೂ ಇಲ್ಲ, ಊನೂ ಇಲ್ಲ, ಓ ಆಗಿಬಿಟ್ಟಿದ್ದಲ್ಲ. ಇದು ಏನು ವಿಚಿತ್ರ? ಇದರ ಹಿಂದೆ ಇರತಕ್ಕಂಥ ಅನುಸಂಧಾನ ಏನು ಅನ್ನುವುದು ನಮ್ಮಲ್ಲಿ ಏನಾಗಿದೆ ಅಂದರೆ ನೋಡಿ, ಸಾಮಾನ್ಯವಾಗಿ ನಾವು ಯಾವುದನ್ನು ಯೋಚಿಸುವುದು ಬಿಟ್ಟುಬಿಟ್ಟಿದ್ದೇವೆ. ನಮಗೇನು ಅಂದರೆ ಯಾವುದನ್ನು ನಡೆಯುತ್ತೆ ಅದನ್ನು ಮಾಮೂಲು ಅಂತ ಮಾಡ್ಕೊಂಡು ಬಿಡ್ತೇವೆ. ಆ ಓ ಆಯಿತು, ಯಾಕೆ ಆಯಿತು ಅಂತ ನಾವು ಪ್ರಶ್ನೆ ಮಾಡೋದಿಲ್ಲ. ಆಯಿತು, ಎಲ್ಲರೂ ಓ ಅಂತಾರೆ, ನಾವು ಅಂತೇವೆ. ಅದನ್ನು ಏನು ಎಂತು ಅದರ ಒಳಕ್ಕೆ ಇಳಿದು ಚಿಂತನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನೇ ಬರೇ ಉಪನಿಷತ್ತು ವೇದಾಂತ ಅಲ್ಲ, ಒಟ್ಟು ಜೀವನದಲ್ಲಿ ನಮ್ಮ ಕಣ್ಮುಂದೆ ಏನು ನಡೆಯುತ್ತೆ ಅದನ್ನು ಬಹಳ ಸಹಜವಾಗಿ ತೆಗೆದುಕೊಂಡು ಬಿಟ್ಟು ಅದರ ಒಳಕ್ಕಿಳಿದು ಆಳವಾಗಿ ಚಿಂತನೆ ಮಾಡುವ ಸ್ವಭಾವವನ್ನೇ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಎಲ್ಲವೂ ಸಹಜ. ಆಯಿತು, ಯಾಕಾಯಿತು ಅಂದರೆ ಆಯ್ತಪ್ಪ, ಏನು ಮಾಡೋದು ಅದಕ್ಕೆ ಅಂತ ಇಷ್ಟೇ ಮುಗಿದೋಯ್ತು ನಮಗೆ. ಯಾವುದನ್ನು ಯಾಕೆ ಎಂತು ಅದರ ಹಿನ್ನೆಲೆ ಏನು ಅನ್ನುವುದನ್ನು, ಅಂದರೆ ಅದರ ಆಳಕ್ಕೆ ಇಳಿಯುವ, ಮುಳುಗಿ ನೋಡುವ ಪ್ರವೃತ್ತಿ. ನಾನು ಅದಕ್ಕೆ ಯಾವಾಗ ಹೇಳ್ತೇನೆ, ಸಮುದ್ರದಲ್ಲಿ ನಮ್ಮದು ಈಜುವ ಪ್ರವೃತ್ತಿ ಆಗಿದೆ. ಈಜುವ ಪ್ರವೃತ್ತಿ ಹೊರತು ಮುಳುಗಿ ನೋಡುವ ಪ್ರವೃತ್ತಿ ಅಲ್ಲ. ನೀರು ಬಂತು, ಈಜು ಆಚೆ ಹೋಗ್ಬಿಡೋದು, ಮುಗಿದೋಯ್ತು. ಮುಳುಗೋ ಕೆಲಸ ಯಾಕಬೇಕು ಅಂತ. ಆದರೆ ನಮಗೆ ಈಜಿ ಆಚೆಗೆ ಹೋದರೆ ಏನು ಆಚೆ ದಡ ಸಿಗುತ್ತೆ ಅಷ್ಟೇ. ನಾವು ಮುಳುಗಿದ್ರೇ ನಮಗೆ ಆ ತಳದಲ್ಲಿ ಇರತಕ್ಕಂಥ ಮುತ್ತು ಮಾಣಿಕ್ಯಗಳು ಸಿಗೋದು. ಹಾಗಾಗಿ ನಾವು ಈಜೋದನ್ನು ಬಿಟ್ಟೆವು, ನಾವು ಪಾರಾದೆವು ಅಂತ. ಆಚೆ ಪಾರ ಸಿಕ್ಕಿತು, ನಾವು ಪಾರಾದೆವು ಅಂತ ತಿಳ್ಕೊಂಡೆವು. ಪಾರಾದದ್ದು ಹೌದು, ಏನು ಪಡೆಯದೆ ಪಾರಾದೆವು. ಪಡೆದೇ ಇಲ್ಲ, ಏನನ್ನೂ ಪಡೆದಿಲ್ಲ. ಮೊದಲು ಈ ಕಡೆ ಇದ್ದಾಗ ಏನಾಗಿದ್ದೆವೋ ಅಷ್ಟೇ ಆ ಕಡೆಯೂ ಆದೆವು. ನಾವು ಏನೂ ಆಗಿಲ್ಲ, ಪಾರಾದದ್ದು ನಾವು ಯಾವುದರಿಂದಲೂ ಪಾರಾಗಲಿಲ್ಲ, ಆದರೂ ಪಾರಾದೆವು ಅಂತ ತಿಳ್ಕೊಂಡು ಬಿಡ್ತೇವೆ. ಅದಕ್ಕೆ ಹಿಂದಿನವರು ಏನು ಅಂದರೆ, ಒಳಕ್ಕೆ ಹೋಗು, ಯಾವುದದ್ದು ಒಳಕ್ಕೆ ಹೋಗಬೇಕು, ಒಳಕ್ಕೆ ಹೋಗಿ ಅದನ್ನು ಅನ್ವೇಷಣೆ ಮಾಡಬೇಕು. ಸತ್ಯದ ಅನ್ವೇಷಣೆ ಒಳಕ್ಕೆ. ನಾವು ಇದು ಸತ್ಯದಿಂದಲೇ ಪಾರಾಗೋದು. ನಾವು ದಾಟಿದ್ದು ಯಾವುದನ್ನು? ಸತ್ಯದಿಂದ ಪಾರಾಗಿ ಆಚೆ ಹೋಗ್ಬಿಟ್ಟು ಸತ್ಯವನ್ನು ಬಿಟ್ಟು ಹೋದೆವು. ಹಾಗಲ್ಲ, ಸತ್ಯದ ಒಳಕ್ಕೆ ಹೋಗು. ಸತ್ಯವನ್ನು ದಾಟಿ ಹೋಗುವುದಲ್ಲ, ಸತ್ಯದ ಒಳಕ್ಕೆ ಹೋಗು. ಇದು ಉಪನಿಷತ್ಕಾರರ ಇಡೀ ಸಂಶೋಧನೆಯ ಮೂಲ ಬೀಜ. ನೀನು ಪಾರಾಗಬೇಡ, ಮುಳುಗು ಅಂತ. ಎಲ್ಲಿಯೂ ಪ್ರತಿಯೊಂದು ಸತ್ಯದ ಬಗ್ಗೆ ಶೋಧನೆ ಮಾಡುವವನು ಅದರ ಒಳಕ್ಕೆ ಆಳಕ್ಕೆ ಇಳಿದು ಮುಳುಗಿ ನೋಡಬೇಕು, ಹೊರತು ಪಾರಾಗುವುದಲ್ಲ. ಪಾರಾಗುವುದು ಅಂದರೆ ನೀನು ಸತ್ಯವನ್ನು ದಾಟಿ ಹೋಗುವುದು ಅಂತ, ಇದನ್ನು ಕಳ್ಕೊಂಡು ಅಂತ ಅರ್ಥ. ನಾವು ಜೀವನದಲ್ಲಿ ಎಲ್ಲವನ್ನೂ ಹೀಗೆ ಪಾರಾಗಿ ಕಳ್ಕೊಳ್ತಾ ಇದ್ದೇವೆ, ಅವರು ಮುಳುಗಿ ಪಡೀತಾ ಇರ್ತಾರೆ.
ಈ ರೀತಿ ಪ್ರತಿಯೊಂದು ನಾವು ಈ ನೋಡಿ ಯಾರಿಗೂ ಈ ಪ್ರಶ್ನೆ ಬರುವುದಿಲ್ಲ. ಆ ಉ ಓ ಆಯಿತು, ಏನು ಅದು ದೊಡ್ಡ ಅದ್ರಲ್ಲಿ ಏನು ಯೋಚನೆ ಮಾಡಲಿಕ್ಕೆ ಏನಿದೆ? ಇವನಂದ್ರೆ ಏನಿದು? ಆ ಇತ್ತು, ಊ ಇತ್ತು, ಓ ಆಯಿತು. ಓ ಆಗಬೇಕಾದ್ರೆ ನನ್ನ ಕಂಠದಲ್ಲಿ ಏನೆಲ್ಲ ಪ್ರಯತ್ನ ನಡೆಯಿತು. ಮತ್ತೆ ಆ ಓವನ್ನು ಒಡೆದ್ರೆ ಆ ಇದೆ, ಊ ಇದೆ ಅಲ್ಲಿ. ಇದನ್ನೇ ಯೋಚನೆ ಮಾಡ್ತಾ ಹೋದರೆ ಅದರಲ್ಲಿ ಅನೇಕ ಸತ್ಯಗಳನ್ನು ಕಾಣುವುದು ಸಾಧ್ಯವಾಗುತ್ತೆ. ಹೀಗೆ ಅವರು ಒಂದು ಅಕ್ಷರ ಹಿಡ್ಕೊಂಡು ಅದನ್ನು ಒಡೆದು ಅದರ ಆಳಕ್ಕಿಳಿಯೋದು, ಅದರ ಒಳಕ್ಕೆ ಏನಿದೆ, ಅದರ ತಳದಲ್ಲಿ ಏನಿದೆ ಅದನ್ನು ಹೆಕ್ಕೋದು. ಈ ರೀತಿಯ ದೃಷ್ಟಿಕೋನವನ್ನು ಬೆಳೆಸಿಕೊಂಡವರು ಉಪನಿಷತ್ ಕಾಲದ ಋಷಿಗಳು. ನಾವು ಒಡೆಯೋದು ಬೇಡ, ಇಳಿಯೋದು ಬೇಡ, ಮುಳುಗೋದು ಬೇಡ, ಈಜೋಣ, ಸಾಧ್ಯ ಆದರೆ ಫ್ಲೈಯಿಂಗ್ ಸಾಸರು ಸಿಕ್ಕಿದ್ರೆ ಹಾರಿ ಆಚೆಗೆ ಹೋಗೋಣ, ಮುಟ್ಟೋದೇ ಬೇಡ ಅದನ್ನು, ಸತ್ಯವನ್ನು ಅನ್ನುವಂಥ ರೀತಿ ನಾವು ಬದುಕಿದೆವು. ಆದ್ದರಿಂದ ನಾವು ಸತ್ಯದ ಮೇಲಿಂದ ಮೇಲೆಯೇ ಬದುಕುತ್ತಾ ಇದ್ದೇವೆ. ಸತ್ಯವನ್ನು ಮುಟ್ಟುತ್ತಾ ಇಲ್ಲ, ಸತ್ಯ ನಮಗೆ ತಟ್ಟುತ್ತಾ ಇಲ್ಲ, ನಾವು ಸತ್ಯದ ಒಳಕ್ಕೆ ಪ್ರವೇಶಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಇವಾಗ ಒಂದೊಂದು ವರ್ಣವನ್ನು ತಗೊಂಡ್ರು, ಸ್ವರ ತಗೊಂಡ್ರು, ಅದರ ಅದು ವರ್ಣ ಸ್ವರಗಳ ಸಮುದಾಯದಿಂದ ಆಗತಕ್ಕ ಒಂದು ಶಬ್ದ ವಾಕ್ಯವಾಗುವುದು, ವಾಕ್ಯ ಗ್ರಂಥವಾಗುವುದು ಎಲ್ಲ ಆಯಿತು. ಆದರೆ ಒಂದು ವಾಕ್ಯವಾದಾಗ ಶಬ್ದ ಒಂದಕ್ಕೊಂದು ಹೆಣೆದುಕೊಂಡು ನಿಲ್ಲತಕ್ಕಂಥ ಆ ದಾಂಪತ್ಯ, ಶಬ್ದಗಳ ದಾಂಪತ್ಯ, ಆ ಶಬ್ದಗಳ ಹೆಣೆದುಕೊಳ್ಳುವಿಕೆಯಿಂದಲೇ ಶಬ್ದಾರ್ಥಗಳ ದಾಂಪತ್ಯ, ಇದು ಒಂದು ಸಂಸಾರ. ಈ ಶಬ್ದದ ಸಂಸಾರದ ಬಗ್ಗೆ ನಾವು ಯಾಕೆ ಚಿಂತಿಸುವುದಿಲ್ಲ? ಸಂಸಾರದ ಬಗ್ಗೆ ತಲೆಕೆಡಿಸಿಕೊಳ್ಳುವಾಗ ಈ ಶಬ್ದ ಸಂಸಾರದ ಬಗ್ಗೆ ನಾವು ಯಾಕೆ ತಲೆಕೆಡಿಸಿಕೊಳ್ಳುವುದಿಲ್ಲ? ಇದಕ್ಕಿಂತ ಒಳ್ಳೆಯ ತಲೆಕೆಡಿಸಿಕೊಳ್ಳುವುದು. ನಮ್ಮ ಸಂಸಾರದಲ್ಲಿ ತಲೆಕೆಡಿಸಿಕೊಳ್ಳುವುದಕ್ಕಿಂತ ಶಬ್ದದ ಸಂಸಾರದ ಬಗ್ಗೆ ತಲೆಕೆಡಿಸಿಕೊಳ್ಳೋಣ ಅಂತಾರೆ ಋಷಿಗಳು. ಆದ್ದರಿಂದ ಈಗ ಮುಂದೆ ಅವರು ಯೋಚನೆ ಮಾಡೋದು ಈ ಶಬ್ದಗಳ ಸಂಹಿತೆ. ಅದರಿಂದ ಎಷ್ಟು ಬದಲಾವಣೆ ಆಗುತ್ತೆ ನೋಡಿ, ಸ್ವರ ಬದಲಾವಣೆ ಆಗುತ್ತೆ, ಬರೀ ಅಕ್ಷರ ಅಲ್ಲ. ಈಗ ಅಗ್ನಿಮೀಳೆ, ನಿನ್ನೆ ಹೇಳಿದೆ ನಾನು, ಅಗ್ನಿಮೀಳೆ ಪುರೋಹಿತಂ, ಅದನ್ನು ಕೆಲವರು ಪುರೋಹಿತಂ ಅಂತಾರೆ. ಅದು ಇಲ್ಲಿ ಉಚ್ಚಾರ, ಅದು ಹೇಗೆ ನಾದ ಕೊಡಬೇಕು ಅನ್ನೋದು ಅಲ್ಲಿ ರೂಢಿ. ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ, ಅದನ್ನು ರತ್ನಧಾತಾಮಂ ಅಂತ ಕೆಲವರು ಹೇಳ್ತಾರೆ. ಇರಲಿ, ಈಗೇನು ಸಮಸ್ಯೆ ಅಂದರೆ ಇಲ್ಲಿ ಇದು ಸಂಹಿತಾ ಪಾಠ. ಮೊದಲು ಇಷ್ಟೇ ತಗೊಂಡು 4 ಅಕ್ಷರ ತೊಗೊಂಡ್ರೆ 4 ಇಡೀ ವಿಶ್ವವನ್ನು ನಾವು ಅರ್ಥ ಮಾಡಿಕೊಳ್ಳಿ. ನಿನ್ನೆ ಅದರದ್ದು ಸ್ವರದ್ದು 4 ಅಕ್ಷರ ಹೇಳಿದೆ. ಈ 4 ಅಕ್ಷರ ತಗೊಳ್ಳಿ, ಇಡೀ ಮಂತ್ರ ಬೇಡ. ಅಗ್ನಿಮೀಳೆ ಇದು 2 ಶಬ್ದಗಳ ಸಂಹಿತೆಯಿಂದ ಆದದ್ದು. ಅಗ್ನಿಂ ಈಳೆ, ಅಗ್ನಿಂ ಈಳೆ ಇದ್ದದ್ದು ಅಗ್ನಿ ಮೀಳೆ ಆಯಿತು. ಮೀ ಅನ್ನುವ ಅಕ್ಷರ ಇರಲಿಲ್ಲ ಅಲ್ಲಿ ಮೊದಲು. ಅಗ್ನಿಂ ಇತ್ತು, ಅನುಸ್ವಾರ ಇತ್ತು, ಈ ಇತ್ತು, 2 ಸ್ವರಗಳಿದ್ದವು. ಹೋಗಿ ಒಂದು ವ್ಯಂಜನಾಕ್ಷರ, ಒಂದು ಮಾ ಬಂತು, ಈ ಕಾರ ಸೇರ್ತು, ಅಗ್ನಿ ಮೀಳೆ ಆಯಿತು. ಇಷ್ಟೇ ಆದದ್ದಲ್ಲ, ಅದು ಬೇರೆ ಬೇರೆ ಆಗಿದೆ. ಹೇಗೆ ಗೊತ್ತುಂಟ? ಅಗ್ನಿಂ ಒಂದು ಅನುದಾತ್ತ ಮತ್ತೊಂದು ಉದಾತ್ತ, ಆಮೇಲೆ ಕೊನೆಯದ್ದು ಈಳೆ, 2 ಅನುದಾತ್ತ. ಈಳೆ ಅನ್ನುವ ಶಬ್ದ 2 ಅನುದಾತ್ತ, ಈಳೆ ಅಂತ 2 ಅನುದಾತ್ತ. 2 ಅನುದಾತ್ತವಾಗಿದ್ದದ್ದು ಸಂಹಿತ ಆಗುವಾಗ ಏನಾಯಿತು? ಅಗ್ನಿಮೀಳೆ ಅಂತ ಹೇಳೋದಲ್ಲ, ಅಗ್ನಿಮೀಳೆ 2 ಅನುದಾತ್ತ ಇದ್ದದ್ದು, ಒಂದು ಸ್ವರಿತ ಆಯಿತು, ಒಂದು ಪ್ರಚಯ ಆಯಿತು. ಸಂಹಿತಾದಲ್ಲಿ ಶಬ್ದದ ರೂಪ ಬೇರೆ ಆಯಿತು, ಸ್ವರ ಬೇರೆ ಆಯಿತು, ಪೂರ್ತಿ ಅದರ ಆಕಾರವೇ ಬೇರೆ ಆಗಿಬಿಡುತ್ತೆ. ಅಗ್ನಿಂ ಈಳೆ ಪದಪಾಠದಲ್ಲಿ ಹೀಗೆ ಹೇಳಬೇಕು, ಪುರಃ ಹಿತಂ ಅಗ್ನಿಮೀಳೆ ಅಂತ ಆಗೋದು. ಅಗ್ನಿಂ ಈಳೆ ಅಂತಿದ್ದದ್ದು. 2 ಅನುದಾತ್ತವು ಹೋಗಿ ಮೊದಲನೇ ಅನುದಾತ್ತ ಸ್ವರಿತ ಆಯಿತು, 2ನೇ ಅನುದಾತ್ತ ಪ್ರಚಯ ಆಯಿತು, ಅಗ್ನಿಮೀಳೆ ಅಂತ ಆಯಿತು. ಇದು ಸಂಹಿತೆಯಿಂದ ಆಗುವ ಬದಲಾವಣೆ. ಈ ಬದಲಾವಣೆಯಿಂದ ಏನಾಗತ್ತೆ? ಅದರಿಂದ ಆಗತಕ್ಕ ಪರಿಣಾಮ ಏನು? ಅದರಿಂದ ಆಗತಕ್ಕ ಅರ್ಥವಿಶೇಷ ಏನು? ಇದು ಸಂಹಿತಾಧ್ಯಯನ. ಈ ಸಂಹಿತಾಧ್ಯಯನವನ್ನು ಮಾಡುವುದು ನಮ್ಮಲ್ಲಿ ವೇದ ಪಾಠದಲ್ಲಿ ಸಂಹಿತಾಧ್ಯಯನ ಅಂತ ಉಂಟು. ಅದಕ್ಕೆ ಸಂಹಿತಾ ಅನ್ನೋದಕ್ಕೆ ಒಳ್ಳೆಯ ಹೆಸರು ಬಂದುಬಿಟ್ಟಿದೆ. ಈಗ ಕನ್ನಡದಲ್ಲಿ ವೇದದಲ್ಲಿ ಸಂಹಿತೆ ಕಲಿಯುವುದಕ್ಕೆ ಅದನ್ನು ಸಂತೆ ಕಲಿಯುವುದು ಅಂತ ಹೇಳ್ತಾರೆ. ಹೀಗೆ ಹೋಗಿಬಿಟ್ಟಿದೆ, ಅದು ಸಂತೆ ಆಗಿಬಿಟ್ಟಿದೆ. ಏನು ಅರ್ಥಾನುಸಂಧಾನ ಇಲ್ಲ. ಸಂತೆ ಮಕ್ಕಳಿಗೆ ಸಂತೆ ಪಾಠ ಅಂತ, ಅದು ಸಂತೆ ಪಾಠವೇ. ಅದು ಸಂಹಿತೆ ಪಾಠ ಅನ್ನೋದಕ್ಕೆ ಹೀಗೆ ಹೋಗಿ ಸಂತೆ ಪಾಠ ಅಂತ ಹೇಳ್ತಾರೆ ಈ ಕನ್ನಡದಲ್ಲಿ. ಸಂಹಿತೆ ಪಾಠ ಅಂತ ಅರ್ಥ. ಸಂಹಿತೆ ಹೋಗಿ ಸಂತೆ ಆಗಿದೆ. ಅದು ಪಾಠವೂ ಸಂತೆ ಆಗಿಬಿಟ್ಟಿದೆ. ಯಾಕೆಂದರೆ ಹೇಳುವವರಿಗೂ ಅರ್ಥ ಗೊತ್ತಿಲ್ಲ, ಕೇಳುವವರಿಗೂ ಅರ್ಥ ಗೊತ್ತಿಲ್ಲ. ಆದರೆ ಸಂಹಿತೆಯನ್ನು ಅಧ್ಯಯನ ಮಾಡೋದು ಅಂದರೆ ಇದು. ಈ 2 ಅಕ್ಷರಗಳು ಸೇರಿ ಇನ್ಯಾವುದೋ ಅಕ್ಷರವಾಯ್ತಲ್ಲ, ಇನ್ಯಾವುದೋ ಅಕ್ಷರವಾಗಿ ಅದಕ್ಕೆ ಇನ್ಯಾವುದೋ ಸ್ವರ ಬಂತಲ್ಲ, ಈ ಬದಲಾವಣೆಯಿಂದ ಆದ ಇಫೆಕ್ಟ್ ಏನು? ಆ ಸೌಂಡ್ ಇಫೆಕ್ಟ್ ಏನು?
ಆ ಸೌಂಡ್ ಇಫೆಕ್ಟ್ನ ಹಿಂದೆ ಇರತಕ್ಕಂಥ ಅರ್ಥದ ಇಫೆಕ್ಟ್ ಏನು? ಇದರ ಅಧ್ಯಯನವೇ ಸಂಹಿತಾಧ್ಯಯನ ಅಂತ. ಅದಕ್ಕೋಸ್ಕರ ಇನ್ನೊಂದು ಹೊಸ ಅಧ್ಯಯನ ಪ್ರಾರಂಭ ಆಯ್ತು. ಈಗ ನಮಗೆ ಮೊದಲು ಶಿಕ್ಷಾಧ್ಯಯನ ಆಯ್ತು, ಈಗ ಒಂದು ಅನುವಾಕದಿಂದ. ಎರಡನೇ ಅನುವಾಕದಲ್ಲಿ ಸಂಹಿತಾಧ್ಯಯನದ ರಹಸ್ಯ ತಿಳ್ಕೊಂಡು ಆಮೇಲೆ ಸಂಹಿತೆ ಓದ್ರಿ ಅಂತಾರೆ. ನೋಡಿ, ಬೇಸಿಕ್ ಆ ಒಂದು ವೇದಾಧ್ಯಯನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಪ್ರಿನ್ಸಿಪಲ್ಸನ್ನೆಲ್ಲ ಮೊದಲು ಹೇಳ್ತಾ ಹೋಗ್ತಾ ಇದ್ದಾರೆ. ಇವಾಗ ಸಂಹಿತೆಯ ರಹಸ್ಯ ತಿಳ್ಕೊಳ್ರಿ. ಅದರ ರಹಸ್ಯ ತಿಳ್ಕೊಳ್ಳೋ ಮುಂಚೆ ಮಂಗಳಾಚರಣೆ ಮಾಡೋದು ಬೇಡವಾ? ಒಂದೊಂದು ವಿಷಯಕ್ಕೆ ಪ್ರವೇಶ ಮಾಡುವಾಗಲೂ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಪುನಃ ಮಂಗಳಾಚರಣೆ. ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಮಂಗಳಾಚರಣೆ. ಈ ಸಂಹಿತಾಧ್ಯಯನೆಯನ್ನು ಮಾಡಿದ್ದರಿಂದ ನಮಗೇನಾಗಲಿ, ಗುರು ಶಿಷ್ಯರು ಒಟ್ಟಿಗೆ, ನಾವು ಅಂದರೆ ನಮ್ಮಿಬ್ಬರಿಗೆ, ನಾವೊಂದು ದ್ವಿವಚನ, ಅದು ನಮಗೆ ಅಂತಂದರೆ ಕನ್ನಡದಲ್ಲಿ ಸರಿಯಾಗೋದಿಲ್ಲ. ಯಾಕೆಂದರೆ ನಮಗೆ ಅಂದರೆ ಇಬ್ಬರಿಗೂ ಆಗ್ಬೋದು, ಮೂರಿಗೂ ಆಗ್ಬೋದು, 4 ಜನರಿಗೂ ಆಗ್ಬೋದು, 10 ಜನರಿಗೂ ಆಗ್ಬೋದು. ನಾವು ಅಂದರೆ ನಮಗೆ ಇಬ್ಬರಿಗೆ ಅಂದರೆ ಗುರು ಮತ್ತು ಶಿಷ್ಯ. ಶಿಷ್ಯರು ತುಂಬ ಇದ್ದರೆ ಪ್ರತಿಯೊಬ್ಬರೂ ಹೀಗೆ ಅನುಸಂಧಾನ ಮಾಡಬೇಕು, ನನಗೆ ಮತ್ತು ನನ್ನ ಗುರುವಿಗೆ. ಆಗ ನಾವು ಅಂದರೆ ನಮ್ಮಿಬ್ಬರಿಗೆ, ಅಂದರೆ ನನಗೆ ಜ್ಞಾನವನ್ನು ಕೊಡ್ತಕ್ಕಂಥ ನನ್ನ ಗುರುವಿಗೆ ಮತ್ತು ಆ ಜ್ಞಾನವನ್ನು ಹೀರುವ ನನಗೆ, ನಮಗೆ ಇಬ್ಬರಿಗೆ ಅಂತ. ಇದು ದ್ವಿವಚನದಲ್ಲಿ. ನಾವು ಯಶಃ, ಹಿಂದೆ ಶನ್ನಃ ಅಂತ ಬಹುವಚನ ಬಂದಿತ್ತು. ಈ ವ್ಯತ್ಯಾಸವನ್ನು ಗಮನಿಸಿ, ನಮಗೆಲ್ಲರಿಗೂ ಆನಂದವನ್ನು ಕೊಡಲಿ ಅಂತ. ಇಲ್ಲಿ ತೀರಾ ಇಂಡಿವಿಜುವಲ್ ಆಗಿರತಕ್ಕಂತಹ ಪ್ರಾರ್ಥನೆ ಬಂತು, ನಮಗೆ ಇಬ್ಬರಿಗೆ. ಈ ಸಂಹಿತಾಧ್ಯಯನ, ನಮಗೆ ಸಂಹಿತೆಯನ್ನು ಹೇಳ್ತಕ್ಕ ಗುರು, ಸಂಹಿತೆಯನ್ನು ಕಾಣಿಸ್ತಕ್ಕ ನಾನು, ನಮಗಿಬ್ಬರಿಗೆ ಈ ಸಂಹಿತಾಧ್ಯಯನದಿಂದ ಏನಾಗಬೇಕು? ಸಹ, ಟುಗೆದರ್, ಜತೆಯಾಗಿ, ನಮಗಿಬ್ಬರಿಗೂ ಒಟ್ಟಿಗೆ ಆಗಬೇಕು. ನನಗೊಬ್ಬನಿಗಲ್ಲ, ಗುರುಗಳಿಗೊಬ್ಬರಿಗೂ ಅಲ್ಲ. ಗುರುಗಳಿಗೊಬ್ಬರಿಗೆ ಆದರೆ ನನಗೂ ಉಪಯೋಗ ಇಲ್ಲ, ನನಗೊಬ್ಬನಿಗೆ ಆದರೆ ಗುರುಗಳು ಪಾಠ ಹೇಳಿದ್ದು ಅವರಿಗೆ ತೊಂದರೆ ಆಗುತ್ತೆ, ಅವರಿಗೆ ಉಪಯೋಗ ಬೀಳಬೇಕು, ದಂಡ ಆಗಬಾರ್ದು. ಏನಾಗಬೇಕು ಅಂದರೆ ಎರಡು ನೋಡಿ, ಪ್ರಾರ್ಥನೆ ಮಾಡುವಾಗ ಕಾಮ್ಯವಾದ ಫಲವನ್ನು ಪ್ರಾರ್ಥನೆ ಮಾಡಬಾರ್ದು ಅಂತ ಹಿಂದಿನ ದೇವರ ಹತ್ರ ಯಾವುದೇ ಒಂದು ಫಲ ಪ್ರಾರ್ಥನೆ ಕಾಮನೆ ಮಾಡಬಾರ್ದು ಅಂತ. ಉಪನಿಷತ್ತುಗಳಲ್ಲಿ ಕಾಮನೆ ಇದೆ, ಆದರೆ ಅದು ನಿಷ್ಕಾಮನೆ. ಕಾಮ ಅನ್ನೋದು ನಿಷ್ಕಾಮ ಆದಾಗ ಅದು ಬಹಳ ಭವ್ಯವಾದ ವಸ್ತುವಾಗಿ ಬಿಡುತ್ತದೆ, ಅದು ಎಲ್ಲರೂ ಬಯಸುವಂಥ ವಸ್ತುವಾಗುತ್ತೆ. ಆದರೆ ಕಾಮ ಅನ್ನೋದು ಬರೇ ಕಾಮವೇ ಆಗಿದ್ದಾಗ ಅದು ನಮಗೂ ಅಪ್ರಿಯ ಆಗ್ತದೆ, ಒಂದಲ್ಲ ಒಂದು ದಿವಸ ಉಳಿದವರಿಗೆ ಅದು ಹೊಲಸಾಗಿಬಿಡುತ್ತೆ. ಕಾಮ ನಿಷ್ಕಾಮವಾದಾಗ ಎಲ್ಲರಿಗೂ ಪ್ರಿಯವಾದ ಒಂದು ಭವ್ಯವಾದ ಮಾಂಗಲಿಕವಾದ ಬಯಕೆ ಆಗಿಬಿಡ್ತದೆ. ಇವರು ಹೇಳ್ತಾರೆ, ನಮಗೆ ಬೇಕು, ಗುರು ಶಿಷ್ಯರಿಗಿಬ್ಬರಿಗೆ ಏನು ಬೇಕು? ಯಶಸ್ಸು ಮತ್ತು ಬ್ರಹ್ಮವರ್ಚಸ್ಸು ಬೇಕು ಅಂತ ಅವರು ಬಯಸುವುದು. ಎಷ್ಟು ಭವ್ಯವಾದಂಥ ಬಯಕೆ ಹೇಳ್ತಾರೆ ನೋಡಿ. ವಿದ್ಯಾರ್ಥಿ ಬಯಸಬೇಕಾದ್ದು ಏನನ್ನು ಬಯಸಬೇಕು? ಬಯಸಬೇಡ ಅಂತ ಹೇಳುವುದು ಯಾರಾದರೂ ಹೇಳಿದರೆ, ನಿಷ್ಕಾಮ ಅಂದರೆ ಬಯಸದೇ ಇರುವುದಲ್ಲ. ಯಾಕೆಂದರೆ ಬಯಸದೇ ಇರುವುದು ಅಂದರೆ ಬದುಕದೇ ಇರುವುದು ಅಂತ ಅರ್ಥ. ಬದುಕುವುದು ಅಂದರೆ ಏನನ್ನಾದರೂ ಬಯಸುವುದು ಅಂತ ಅರ್ಥ. ಬಯಸಬೇಡ ಅಂದರೆ ನೀನು ಜೀವ ಬೇಡ ಅಂತ ಹೇಳಿದ ಹಾಗೆ. ಅದು ಮನುಷ್ಯ ಏನನ್ನೂ ಬಯಸಬಾರದು ಅಂದರೆ ಸಾಯಬೇಕು. ಬದುಕಿದ್ರೆ ಮನಸ್ಸು ಏನನ್ನಾದರೂ ಅಪೇಕ್ಷೆ ಮಾಡ್ತಾ ಅದು ಕೆಲಸ ಮಾಡ್ತಾ ಇರ್ತದೆ. ಮನಸ್ಸು ಇರೋ ತನಕವು ಮನಸ್ಸಿನ ಮಂಡಿಗೆಗಳು ಇರ್ತವೆ. ಹಾಗಾದರೆ ಬಯಸಬಾರದು ಅಂದರೆ ಏನು? ಕೆಟ್ಟದ್ದನ್ನು ಬಯಸಬಾರದು ಅಂತಿಷ್ಟೇ ಅರ್ಥ. ಒಳ್ಳೆಯದನ್ನು ಬಯಸಬೇಡ, ನನಗೆ ದೇವರ ಅನುಗ್ರಹ ಆಗಲಿ, ನನಗೆ ಒಳ್ಳೆಯ ಜ್ಞಾನ ಬರಲಿ, ಅದನ್ನು ಬಯಸಬೇಡ ಅಂತ ಶಾಸ್ತ್ರಕಾರ ಹೇಳೋದಿಲ್ಲ. ನಾನು ಪುಸ್ತಕ ಓದಿದ್ರು ನನಗೆ ಆ ಪುಸ್ತಕ ತಲೆ ಹೋಗದೇ ಇರಲಿ, ಯಾಕೆಂದರೆ ಅದು ಬಯಕೆ ಆಯಿತು. ಜ್ಞಾನ ಬರಬೇಕು ಅನ್ನೋದು ಬಯಕೆ ಆಯಿತು. ಅದೇ ಜ್ಞಾನ ಬರಬಾರ್ದು ಅನ್ನೋದು ಬಯಕೆ ಅಲ್ವಾ? ಆ ಪುಸ್ತಕದ ಜ್ಞಾನ ನನಗೆ ಬಾರದೇ ಇರಲಿ ಅಂದರೆ ಅದು ಬಯಕೆ ಇಲ್ಲ ಅಂತ ಆಗಲಿಲ್ಲ, ಕೆಟ್ಟದ್ದನ್ನು ಬಯಸಿದಾಗ ಆಯಿತು. ಹಾಗಾದರೆ ಪುಸ್ತಕ ಓದಿದ್ರು ನನಗೆ ಜ್ಞಾನ ಬಾರದೇ ಇರಲಿ, ನಾನು ಏನನ್ನು ಬಯಸುವುದಿಲ್ಲ ಅಂದರೆ ಬಾರದೇ ಇರಲಿ ಅನ್ನೋದು ಬಯಕೆ ಆಯ್ತಲ್ಲ. ಅದರಿಂದ ಬಯಸದೇ ಇರುವುದಲ್ಲ, ಯಾವುದು ನಿನ್ನ ಬದುಕಿಗೆ ಮಾಂಗಲಿಕವಲ್ಲವೋ ಅದನ್ನು ಬಯಸಬೇಡ ಅಂತಿಷ್ಟೇ ಅರ್ಥ. ಒಳ್ಳೆಯದನ್ನು ಬಯಸು. ಅದಕ್ಕೆ ಇವರು ಒಬ್ಬ ವಿದ್ಯಾರ್ಥಿ ಏನನ್ನು ಬಯಸಬೇಕು? ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ. ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕವನು ಎರಡೇ ಬಯಸಿದ್ರೆ ಸಾಕು. ನಮಗೆ ಇಬ್ಬರಿಗೂ ಯಶಸ್ಸು ದೊರಕಲಿ, ನಮಗೆ ಇಬ್ಬರಿಗೂ ಬ್ರಹ್ಮವರ್ಚಸ್ಸು ತುಂಬಲಿ. ಈ ಯಶಸ್ಸು ಬ್ರಹ್ಮವರ್ಚಸ್ಸು ಅಂದರೆ ಏನು ಅನ್ನೋದನ್ನು ಸ್ವಗತ, ಒಂದು ಸಾಮಾಜಿಕ, ಒಂದು ವೈಯಕ್ತಿಕ, ಎರಡು ಮುಖ ಇದೆ ನೋಡಿ ಇಲ್ಲಿ ಈ ಫಲದಲ್ಲಿ. ಯಶಸ್ಸು ಅಂದರೆ ನನ್ನ ಬಗ್ಗೆ ನೀವು ಏನು ತಿಳ್ಕೊಳ್ತೀರಿ ಅನ್ನೋದು ಯಶಸ್ಸು. ನಾನು ನನ್ನೊಳಗೆ ಬೆಳೆಯೋದು ಬ್ರಹ್ಮವರ್ಚಸ್ಸು. ಇದು ಒಂದೇ ಮುಖ ಅಲ್ಲ. ನಾನು ಏನಾಗಿದ್ದೇನೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದಕ್ಕೆ ಯಶಸ್ಸು ಅಂತ ಹೇಳೋದು. ಯಶಸ್ಸು ಅಂದರೆ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳೋದು ಯಶಸ್ಸಲ್ಲ, ನನ್ನ ಬಗ್ಗೆ ನೀವು ಮೆಚ್ಚಿಕೊಂಡ್ರೆ ಅದು ಯಶಸ್ಸು. ಅವರು ತುಂಬ ಒಳ್ಳೆಯವರು, ಎಲ್ಲ ಜನ ಹೊಗಳ್ತಾರೆ, ಇದು ಯಶಸ್ಸು. ಯಶಸ್ಸು ಅಂದರೆ ನಾನು ಏನನ್ನು ತಿಳಿದಿದ್ದೇನೆ,
ಅದನ್ನು ಮೆಚ್ಚಿ ನೀವು ನನ್ನ ಬಳಿ ಬರುವಂತೆ ಆಗಲಿ. ಅಂದರೆ ಜ್ಞಾನ ಪ್ರಸಾರಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಆಗಲಿ. ಇದು ಯಶಸ್ಸು ಅನ್ನೋದು ಕೂಡ ಅದು ಅದರ ಫೇಮ್ ನಾಟ್ ಫಾರ್ ದ ಸೇಕ್ ಆಫ್ ಫೇಮ್. ಅವ್ರು ಹೇಳಿ ಯಶಸ್ಸು ಅಂದರೆ ನಾವು ಓದಿದ್ದನ್ನು 4 ಜನ ತಿಳಿಯುವಂತೆ ಆಗಲಿ ಅಂತ ಬಯಕೆ. ಅದು ನಮ್ಮ ಫೇಮಸ್ ಆಗಲಿ, ಪೇಪರ್ನಲ್ಲಿ